ಮಾತು ಜಡ. 100 ಮಾತು ಓದಬಹುದು, 100 ಮಾತುಗಳನ್ನ ನಾವು ಕೇಳಬಹುದು. ಆದ್ರೆ ಮಾತು ನಮ್ಮ ಆಶೆ ಮತ್ತು ರೋಷಗಳನ್ನ ಶಮನೆಯಿಂದ ಶಾಂತ ಮಾಡಿಸುವುದನ್ನು ಮಾಡುವುದಿಲ್ಲ. ಭಗವಂತನ ಮಾರ್ಗದಲ್ಲಿ ಕರೆದೊಯ್ಯುವುದನ್ನು ಒಯ್ಯುವುದಿಲ್ಲ. ಬಸವಣ್ಣನ ಈ ಮಾತಿನ ಶಕ್ತಿ ಮಿತಿಯನ್ನ ತೋರಿಸಿಕೊಡ್ತದ. ಮಾತು ಎಷ್ಟು ನಿರ್ಮಲ ಅನ್ನೋದನ್ನ ಸ್ಪಷ್ಟ ಮಾಡಿ ತೋರಿಸ್ತದೆ. ದೇಶ ವಿರೋಧಗಳಿಲ್ಲ, ದೇಶ ವಿರೋಧಗಳಲ್ಲ, ದೇಶ ಭಾಷಿತರಲ್ಲ. ಇನ್ನೊಬ್ಬ ಶರಣನ ನುಡಿ ಅರಿತವರಿಗೆ ದೇಶದ ಅಭಿಮಾನವಿಲ್ಲ. ಮಾತಿನ ಆಚೆಗಿನ ಆತ್ಮವನ್ನು ಕಂಡವರಿಗೆ ಭಾಷೆಯ ಅನುಭವವಿಲ್ಲ. ಭಾಷೆ ಇದು ಹೊರಗ ಜೀವ ನಿರ್ಮಿತ ವ್ಯವಹಾರದ ಸಾಧನ. ಇದು ಇಂದ್ರಿಯಗಳ ಅಂಗಗಳಲ್ಲಿ ಉಲಿಯುವಂತ ಒಂದು ಹಕ್ಕಿ ಇದ್ದಂಗ. ಬ್ರಹ್ಮ ಗಗನಕ್ಕೇರದು. ಇಂಥ ಮಾತಿನ ಭಾವ ಹೆಮ್ಮೆ ಅನುಭವಾದಿಗಳಿಗೆ ಎಲ್ಲಿ ಬರ್ತದೆ? ಹಮ್ಮು ಅನುಭವಾದಿಗಳಿಗೆ ಎಲ್ಲಿ ಬರ್ತದೆ? ದೇಶ ವಿನೋದಗಳಲ್ಲ. ದೇಶಗಳಿಂದ ನೋಡ್ಲಿಕ್ಕೆ ಹೋಗ್ತಲ್ಲ, ಅವು ವಿನೋದ ವಸ್ತುಗಳಲ್ಲ. ದೇಶ ಭಾಷಿತರಲ್ಲ. ಇನ್ನೊಬ್ಬ ಶರಣನ ನುಡಿಯನ್ನ ಅರಿತವರಿಗೆ ದೇಶದ ಅಭಿಮಾನ ಇರುವುದು. ಅವ ಯಾವುದೇ ದೇಶದ ವ್ಯಕ್ತಿ ಆಗಿರಲಿ, ಆ ಶರಣನ ನುಡಿಗಳನ್ನು ಕೇಳಿದಾಗ ದೇಶಾಭಿಮಾನ ಇರುವುದಿಲ್ಲ. ಅವನ ಮಾತಿನ ವೈಖರಿ ಪರಮಾತ್ಮನ ದರ್ಶನ ಏನು ಮಾಡಿಕೊಡ್ತಾನಲ್ಲ, ಅದು ಬಹಳ ಮುಖ್ಯ ಆಗಿರ್ತದ. ಮಾತಿನ ಆಚೆಗಿನ ಆತ್ಮವನ್ನು ಕಂಡವರಿಗೆ ಭಾಷೆಯ ಅಭಿಮಾನ ಇರುವುದಿಲ್ಲ. ಅವನು ಯಾವುದೇ ಭಾಷೆಯನ್ನು ಇರಲಿ, ಆ ಪರಮಾತ್ಮನ ದರ್ಶನವನ್ನ ಮಾಡಿಕೊಡ್ತಿದ್ದ ಅಂತಂದ್ರ ಅಲ್ಲಿ ಭಾಷೆ ಹಂಗೂ ಕೂಡ ಇರುವುದಿಲ್ಲ. ಭಾಷೆ ಇದು ಹೊರಗು ಜೀವ ನಿರ್ಮಿತ ವ್ಯವಹಾರದ ಸಾಧನ. ಇದು ಮಾತು ಅಂತಕ್ಕಂಥದ್ದು, ಭಾಷೆ ಅಂತಕ್ಕಂಥದ್ದು ವ್ಯವಹಾರಕ್ಕೆ ಒಂದು ಸಾಧನ ಆಗದ. ಇದು ಇಂದ್ರಿಯಗಳ ಅಂಗಗಳಲ್ಲಿ ಹೆಂಗ ಒಂದು ಹಕ್ಕಿ ಕೂಗ್ತಿರ್ತದ, ಹಂಗ ಇದು ಕೂಡ ಮಾತು ಅಂತಕ್ಕಂಥದ್ದು ಒಂದು ಉರಿಯುವಂತ ಹಕ್ಕಿ ಇದ್ದಂಗ. ಆದ್ರ ಅದು ಆ ಹಕ್ಕಿ ಬ್ರಹ್ಮ ಅಂತಕ್ಕಂಥ ಗಗನಕ್ಕೆ ಸಾಧ್ಯ ಅದ. ಗಿಡದ ಮೇಲೆ ಕುಂತು ಹಾಡಬಹುದು ಹಕ್ಕಿ, ಆದ್ರೆ ಬ್ರಹ್ಮ ಅಂತಕ್ಕಂಥ ಗಗನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಮಾತಿನ ಭಾವ ಮತ್ತು ಹಮ್ಮು ಅನುಭಾವಿಗಳಿಗೆ ಎಲ್ಲಿ ಬರಬೇಕು, ಅನನುಭಾವಿಗಳಿಗೆ ಎಲ್ಲಿ ಬರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಒಂದು ಕೆಲಸಕ್ಕೆ ವಿರಾಮವನ್ನು ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು. ಶುದ್ಧ ಬ್ರಹ್ಮಗಿದ್ದ ತತ್ವ ಅಂತ ಬೇಕಾದ ಜಾಲಿ ಗುರುಗಳು ಉಪನಿಷತ್ ಭಾಗವತಾರೆ ಮಾತು ಅಕ್ಷರ ಶರೀರ ಆಗಲಾರದ್ದು ಅಕ್ಷರ ಮತ್ತು 2 ಅಕ್ಷರಗಳ ಕೂಡಿ ಒಂದು ಶಬ್ದ ಆಗ್ತದೆ. ವಾಕ್ಯ, ಈ ಶಬ್ದಗಳ ಒಂದು ಸಮೂಹಕ್ಕೆ ವಾಕ್ಯ ಅಂತಾರೆ, ಪದಗಳ ಸಮೂಹಕ್ಕೆ ವಾಕ್ಯ ಅಂತಾರೆ. ಮತ್ತು ವಾಕ್ಯಗಳ ಸಮೂಹ ಒಂದು ಪರಿಚ್ಛೇದ ಮತ್ತು ವೈಖರಿ, ಮಧ್ಯಮ, ಪಶ್ಯಂತಿ, ಇವುಗಳ ಕುರಿತು ಉಪದೇಶ ಮಾಡಿದರು. ವೈಖರಿ ವಾಗೇಂದ್ರಿಯ ಜನ್ಯಾದ ವೈಖರಿ, ಮಧ್ಯಮ ಇದು ವೈಖರಿಗಿಂತ ಸೂಕ್ಷ್ಮವಾದ, ಪಶ್ಯಂತಿ ಮಧ್ಯಮ ಇದು ವೈಖರಿಗಿಂತ ಸೂಕ್ಷ್ಮ, ಪಶ್ಯಂತಿ ಮಧ್ಯಮಗಿಂತಲೂ ಸೂಕ್ಷ್ಮ, ಪರ ಇದು ಪಶ್ಯಂತಿಗಿಂತ ಸೂಕ್ಷ್ಮ. ಈ ರೀತಿಯಾದ ಏಕರೂಪ ಮಧ್ಯಮ, ಪಶ್ಯಂತಿ, ಪರ ಏಕರೂಪ. ಅದು ಮಾವಿನ ಹಣ್ಣಿನ ಒಂದು ಉದಾಹರಣೆಯನ್ನು ಕೊಟ್ಟರು. ಮಾತುಗಳು ಅಂತಂದ್ರೆ ಈ ಸಾಗರದ ತೆರೆ ಇದ್ದಂಗ, ಅಲೆಗಳಿದ್ದಂಗ, ಆತ್ಮ ಸಮುದ್ರದಂತೆ ಆತ್ಮದಲ್ಲಿ ಮಾತುಗಳು ಹೊರಡುವುದಿಲ್ಲ. ಆತ್ಮದಲ್ಲಿ ಮಾತುಗಳು ಮೌನವಾಗಿರ್ತವೆ ಅನ್ನುವಂಥ ಜ್ಞಾನವನ್ನು ಪಸರಿಸಿದ ಶುದ್ಧ ಬ್ರಹ್ಮನಿಷ್ಠರು ಅಂತ ಬೇಕಾದ ಜಾಲಿಮುನಿಗಳಿಗೆ ಉತ್ಪೂರ್ವಕ ಅಭಿನಂದನೆ.
ಹೇಳ್ರಿ ಈಗ ಕಂಬಿಯವ್ರು ಹೇಳ್ರಿ ಒಂದ್ 10 ನಿಮಿಷ. ಕಂಬಿಗಳು ನಾನು ಎಂಬ ಗ್ರಂಥದ ಕುರಿತು ಒಂದಷ್ಟು ಅವೆಲ್ಲ. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. ಭದ್ರಂ ಕರ್ಣೇ ಶೃಣಯಾಮ ದೇವಾಃ, ಭದ್ರಂ ಪಶ್ಯಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಃ ತುಷ್ಟವಾಗುಂ ಸ್ವಸ್ತನೂಭಿಃ, ವಿಷೇಮ ದೇವಹಿತಂ ಯಥಾಯುಃ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಎಲ್ಲ ಹನುಮಂತರದಲ್ಲಿ ಸ್ಮರಿಸಿಕೊಂಡು ಅಖಿಲ ಬ್ರಹ್ಮಾಂಡ ಶುದ್ಧ ಬ್ರಹ್ಮಜ್ಞಾನ ಪೀಠದ ಕರ್ತೃಳಾಗಿರ್ತಕ್ಕಂಥ ಪರಮ ಪೂಜ್ಯನೇ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮ ಸಲ್ಲಿಸಿ ಉಪಸ್ಥಿತರಿದ್ದಂಥ ಎಲ್ಲ ಮಹಾತ್ಮರಿಗೆ ಅನಂತ ಶರಣು ಶರಣಾರ್ಥಿಗಳು. ಪರಿಪೂರ್ಣವೂ ಅಖಂಡವೂ ಆದಂಥ ಅಂತಿಮ ಸತ್ಯವೇ ನಾನು ಅಂತಕ್ಕಂಥ ಗ್ರಂಥ. ಈ ಗ್ರಂಥದ ಲೇಖಕರು ಆಗಿರ್ತಕ್ಕಂಥ ಭೀಮನಕಟ್ಟೆ ಶ್ರೀಧರ ಗುರುಗಳಿಗೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಈ ರೀತಿಯಾಗಿ ಈ ಒಂದು ಗ್ರಂಥವನ್ನ ಪ್ರಕಾಶ ಮಾಡಿದಂಥ ಭಗವತ್ಪಾದ ಪ್ರಕಾಶನ ಸಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಮಠ ದೇವಳಕ್ಕೂ ಕೂಡ ಅನಂತ ಕೃತಜ್ಞತೆ ವ್ಯಕ್ತಪಡಿಸ್ತಾ, ಈಗ ನಾವು ಅಧ್ಯಾಯ 31ರಲ್ಲಿ ನಾವು ಚಿಂತನೆ ಮಾಡ್ತಾ ಇದ್ದೀವಿ. 506ನೇ ಪ್ರಶ್ನೆ, ಶಿಷ್ಯನ ಪ್ರಶ್ನೆ ಏನಪ್ಪ ಅಂತಂದ್ರೆ, ಈಗ ನೋಡುತ್ತಿರುವಂತೆ ನನ್ನೊಳಗಿನ ದೇವರನ್ನು, ಈಗ ನಿಮ್ಮನ್ನ ನೋಡ್ತಾ ಇದ್ದೀನಿ, ಹೀಗೆ ನನ್ನೊಳಗಿನ ದೇವರನ್ನು ಕಾಣಲು ಸಾಧ್ಯವೇ ನನಗೆ ಅಂತ ಶಿಷ್ಯನ ಪ್ರಶ್ನೆ. ಗುರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಯಾವುದೇ ಪ್ರತಿಬಿಂಬಕದ ಸಹಾಯದಿಂದ ಮಾತ್ರ ನಿನ್ನನ್ನು, ನಿನ್ನ ಬಿಂಬವನ್ನು ಕಂಡು ನಿನ್ನ ರೂಪದ ಬಗ್ಗೆ ತಿಳುವಳಿಕೆ ಪಡೆಯಬಲ್ಲೆ, ಹೌದಲ್ಲ? ಅದೇ ರೀತಿ ನೀನೇ ಆದಂತ ನಿನ್ನ ನಿಜ ಸ್ವರೂಪವನ್ನ ನೀನ್ ಹೆಂಗ್ ನೋಡ್ತೀಯ ಅಂತ ಗುರುಗಳ ಪ್ರಶ್ನೆ ಆಗ್ತಾರೆ ಅವ್ರಿಗೆ. ಯಾವ್ದಾರೊಂದ ಪ್ರತಿಬಿಂಬಕ ಸಹಾಯದಿಂದ ಮಾತ್ರ ನಿನ್ನ ಬಿಂಬವನ್ನ ಕಂಡು ನೋಡಬಲ್ಲೆ ರೂಪವನ್ನ, ಆದ್ರೆ ನೀನೇ ಆದಂತ ನಿನ್ನ ನಿಜ ಸ್ವರೂಪವನ್ನ ಅದೆಂಗ್ ನೋಡ್ತೀನಿ ನೀನು ಅಂತ. ಪರಿಶುದ್ಧವಾದಂತ ಅರಿವಿನ ಮತ್ತು ಕಳಂಕರಹಿತವಾದಂತ ಬುದ್ಧಿಯಿಂದ ನಿನ್ನ ಮೇಲೆ ಇರುವನ್ನ ನೀನು ಊಹಿಸಬಲ್ಲೆ. ಇದೇ ಸಾಕ್ಷಾತ್ಕಾರ ಅಂತಕ್ಕಂಥ ಗುರುಗಳು ಹೇಳಿ, ಈಗ ಮುಂದಿನ ಪ್ರಶ್ನೆ ಶಿಷ್ಯ ಕೇಳ್ತಾನೆ, ಗುರುಗಳೇ ಈ ಸಗುಣ ನಿರ್ಗುಣ ಅಂತ ಹೇಳಿದ್ರಲ್ಲ, ಈ ಸಗುಣ ನಿರ್ಗುಣ, ಈ ಸಗುಣದಿಂದ ನಿರ್ಗುಣಕ್ಕೆ ಹೋಗುವುದು ಸಾಧ್ಯವಿಲ್ಲವೇ ಅಂತ ಶಿಷ್ಯನ ಪ್ರಶ್ನೆ. ಯಾಕೆ ಸಾಧ್ಯ ಇಲ್ಲ ಅಂತಾರೋ? ಸಾಧ್ಯ. ಸಗುಣವು ಮನೋವೃತ್ತಿಗೆ ಸಂಬಂಧಿಸಿದದು, ಅಂದ್ರೆ ಮನಸ್ಸಿನ ವೃತ್ತಿ ಪ್ರವೃತ್ತಿಗೆ ಸಂಬಂಧಿಸಿದದು. ಈ ಮನಸ್ಸಿನ ವೃತ್ತಿಯಿಂದ ಸಾಕ್ಷೀಭೂತತ್ವ, ಸಾಕ್ಷೀಭೂತದಿಂದ ಪರಿಶುದ್ಧವಾದಂತ ಸಾಕ್ಷಿ, ಪರಿಶುದ್ಧ ಸಾಕ್ಷಿಯಿಂದ ಶುದ್ಧ ಚೇತನ, ಶುದ್ಧ ಅರಿವು ಮತ್ತು ಇರುವಿಕೆಯ ಗಣತ್ವ. ಹಿಂಗ ಈ ಸಗುಣದಿಂದ ಅರಿವಿನಿಂದ, ಈ ಸಗುಣದ ಅರಿವಿನಿಂದ ನಿರ್ಗುಣದ ಅರಿವಿನ ಕಡೆಗೆ ಹೋಗ್ಬೋದು. ಅಂದ್ರೆ ಅನೇಕರಿಂದ ಏಕದೆಡೆಗೆ. ಸಗುಣದ ಅರಿವು ಮತ್ತು ನಿರ್ಗುಣದ ಅರಿವು ಎಂಬಲ್ಲಿ ಅರಿವು ಒಂದು ಸ್ವಪ್ರಮಾಣದಲ್ಲಿರುವುದನ್ನ ನಾವು ಗಮನಿಸಬೇಕು. ಅಂದ್ರೆ ಈ ನಿರ್ಗುಣವನ್ನ ಸಗುಣ ರೂಪದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ನಾವು ವಿವರಿಸಬಹುದು ಹೊರತಾಗಿ ಎಲ್ಲವನ್ನೂ ಮೀರಿದಂತ ನಿರ್ಗುಣವನ್ನ ಪೂರ್ಣವಾಗಿ ಸಗುಣದಿಂದ ವಿವರಿಸಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಮಟ್ಟಿಗೆ ನಿರ್ಗುಣವನ್ನ ಸಗುಣ ರೂಪದಿಂದ ಆ ರೂಪದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ವಿವರಿಸಬಹುದು. ಆದ್ರೆ ಇಡೀ ಇದೆಲ್ಲವನ್ನು ಮೀರಿದಂತೆ ನಿರ್ಗುಣದಲ್ಲ, ಆ ನಿರ್ಗುಣವನ್ನು ಪೂರ್ಣವಾಗಿ ಇಂಥ ಒಂದು ಇದರಿಂದ ಈ ಸಗುಣದಿಂದ ವಿವರಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಸಗುಣದಲ್ಲಿ ಏನಾಗುತ್ತೆ ಅಂದ್ರೆ ಮನಸ್ಸಿದೆ ಅಂತ, ಬುದ್ಧಿ ಇದೆ. ನಿರ್ಗುಣದಲ್ಲಿ ಅರಿವಿದೆ, ಇರುವಿಕೆ ಇದೆ.
ಗೋಚರವಾಗುವುದನ್ನ ಸಾಧ್ಯವಾದಂತೆ ವಿವರಿಸುವುದು ಮನುಷ್ಯನ ಈ ಜಾಯಮಾನದು. ಅದರ ಒಂದು ಬಂಧನದ ಪ್ರಾರಂಭವಾಗುವುದು ಇಲ್ಲಿಂದ. ಹಾಗಾದ್ರೆ ಗುರುಗಳು ಈ ಸಗುಣದಿಂದ ನಿರ್ಗುಣಕ್ಕೆ ಹೋಗುವ ಸಾಧನೆ ಯಾವುದು? ಶಿಷ್ಯನ ಪ್ರಶ್ನೆ ಮತ್ತು ಮುಂದಿದ್ದು ಈಗ ಹೇಳ್ತಾರೆ. ಇಲ್ಲೇ ಏನಪ್ಪಾ ಅಂದ್ರೆ ಅನಾನುಗಳು ಸಹಾಯಕ್ಕೆ ಬರುವುದು ಅಂತ. ಈ ನಾನು ಅಲ್ಲಿರ್ತಕ್ಕಂಥ ಏನಾದ್ರೆ ಇಲ್ಲಿ ಸಹಾಯಕ್ಕೆ ಬರ್ತಾವೆ ಅಂತಕ್ಕಂಥದ್ದು ಏನಂದ್ರೆ ತಿಳ್ಕೊ. ಏನು? ಈಗ ಮನುಷ್ಯನೊಳಗಿರುವಂತ ಸಗುಣವನ್ನ ಬುದ್ಧಿಯ ಸಹಾಯದಿಂದ ವಿಮರ್ಶಿಸಬೇಕು. ಹೆಂಗ? ಅದು ನಾನಲ್ಲ, ಇದು ನಾನಲ್ಲ ಎಂಬಂತ ಹೇಳ್ತೀವಿ ನಾವು, ನೇತಿ ಅಂತೇಳಿ. ಅಂದ್ರೆ ಈ ಅನಾನುಗಳ ಇರುವಿಕೆಗಳನ್ನ ನಿರಂತರವಾಗಿ ಅಲ್ಲಗಳೆದು ತಿರಸ್ಕರಿಸುವ ಮೂಲಕ ಆ ನಿರ್ಗುಣ ನಾನವನ್ನ ಅಂದ್ರೆ ಲಕ್ಷಾರ್ಥದ ನಾನವನ್ನ ಸ್ವಲ್ಪ ಮಟ್ಟಿಗೆ ಪರೋಕ್ಷವಾಗಿ ವಿವರಿಸಬಹುದು. ಸಗುಣಗಳಿಗೆ ಈ ಒಂದು ಅನಾನುಗಳಿಗೆ ಅಂದ್ರೆ ಅನಾತ್ಮಗಳಿಗೆ ಸ್ವಾವಲಂಬನೆ ಇವಕ್ಕಾವು ಇಲ್ಲ. ಇವಕ್ಕೆ ಸ್ವಾವಲಂಬನೆ ಇಲ್ಲ. ಇವುಗಳೆಲ್ಲ ಏನಪ್ಪಾ ಅಂದ್ರೆ ಅವಲಂಬಿಸಿರುವುದು ಅಂದ್ರೆ ನಿರ್ಗುಣವಾದಂತ ಆ ನಾನವನ್ನ. ಆದ್ರಿಂದ ಇರುವ ಎಲ್ಲ ಈ ಅವಲಂಬನೆಗಳನ್ನೆಲ್ಲ ತಿರಸ್ಕರಿಸಿದ್ರೆ ಅಂದ್ರೆ ಎಲ್ಲ ತ್ಯಜಿಸಿದ್ರೆ ಏನಪ್ಪಾ ಏನಕ್ಕಂತಪ್ಪ ಅಂದ್ರೆ ಅವನ್ನೆಲ್ಲ ಅಲ್ಲಗಳಂದ್ರೆ ಅಲ್ಲೇನು ಉಳಿತದ? ಉಳಿಯುವುದೇ ನಿರಾವಲಂಬಿತ ನಿರ್ಗುಣ ಅಂತಕ್ಕಂಥದ್ದು. ಹಾಗಾದ್ರೆ ಇವ್ರು ನೋಡಿ, ಈ ನಾನು ಅಂತ ಹೇಳಿದ್ರಲ್ಲ, ಈ ನಾನು ಯಾವುದನ್ನು ಅವಲಂಬಿಸಿದೆ ಅಂತಕ್ಕಂಥ ಶಿಷ್ಯನ ಪ್ರಶ್ನೆ. ನಾನು ಮನಸ್ಸು ಇಂದ್ರಿಯಗಳನ್ನು ಮತ್ತು ಬುದ್ಧಿಯ ಚೇತನವು ಅರಿವನ್ನು ಅರಿವೇನಪ್ಪಾ ಅಂದ್ರೆ ಇರುವಿಕೆಯ ಅವಲಂಬಿಸಿದೆ ಅಂತಕ್ಕಂಥದ್ದು. ಇರುವಿಕೆಯನ್ನು ಅವಲಂಬಿಸಿದೆ ಅಂದ್ರೆ ಈ ಪರಿಶುದ್ಧ ಇರುವಿಕೆಯ ಏನ ಒಂದು ನಿಷ್ಕಲ್ಮಶ ಮನದಲ್ಲಿ ಅಂದ್ರೆ ಬುದ್ಧಿಯಲ್ಲಿ ಮಾತ್ರ ಅದು ಪ್ರತಿಬಿಂಬಿಸ್ತದ. ಈ ಕಲ್ಮಶ ಪೂರಿತ ಮನದಲ್ಲಿ ಪ್ರತಿಬಿಂಬ ಇದು ಕಾಣುವುದಿಲ್ಲ. ಯಾಕಂದ್ರ ಕಲ್ಮಶ ಜಾಸ್ತಿ ಆದಷ್ಟು ಪ್ರತಿಬಿಂಬ ಏನಾಗ್ತದ? ಮಬ್ಬಾಗಿ ಬಿಡ್ತದೆ. ಈಗ ಕನ್ನಡಿ ಹೊಲಸಾಗಿದ್ರೆ ಕಾಣೋದಿಲ್ಲ. ಹಂಗ ನಿನ್ನ ಪ್ರತಿಬಿಂಬವನ್ನ ಮನಸ್ಸು ಕಾಣುವುದರಿಂದಲೇ ಅಂದ್ರೆ ನೀನು ಅಂದ್ರೆ ಅಖಂಡ ಲಕ್ಷಾರ್ಥ ನೀನು ಅನಾನುಗಳಲ್ಲಿರುವೆ ಅಂತ ಹೇಳಿ ಅದು ಭ್ರಮಿಸುವುದು. ಅಂದ್ರೆ ನಿಜ ಸ್ವರೂಪದ ಪ್ರತಿಬಿಂಬ ಕಾಣಲಾಗದಂತ ಈ ಒಂದು ಅನಾನುಗಳಿಗೆ ಎಲ್ಲ ಏನಾಗಿ ಸುಳ್ಳಾಗಿ ಅಂದ್ರೆ ಇರುವಿಕೆಯ ಅರಿವುಂಟಾಗಿ ಅವೆಲ್ಲ ಸುಳ್ಳಾಗಿ ಅಲ್ಲಿ ನಿಜ ಪ್ರತಿಬಿಂಬ ಒಂದೇ ಬೆಳೀತದೆ ಅಂತಕ್ಕಂಥದ್ದು. ಹಾಗಾದ್ರೆ ಗುರುಗಳು ಈ ಕೇವಲ ಜೀವನ ಅಂತಂದ್ರೆ ಏನು ಅಂತ ಕೇಳ್ತಾರೆ ಶಿಷ್ಯ. ಕೇವಲ ಜೀವನ ಅಂತಂದ್ರೆ ಏನು? ಕೇವಲ ಜೀವನ ಅಂತಂದ್ರೆ ಈ ಪ್ರಾಣಿಗಳಂತೆ ಕೇವಲ ಜೀವಿಸುವುದು ಜೀವನ. ಅದು ಯಾವುದು? ಎಲ್ಲ 74 ಲಕ್ಷ ಜೀವರಾಶಿ ಅಂತ ಜೀವನ ಮಾಡ್ತಾವಲ್ಲ ಅವು ಜೀವನ. ಅದು ಇದರ ಗುರಿ ಕೇವಲ ಜೀವನ ನಿರ್ವಹಣ ಒಂದೇ. ಅವಕ್ಕ ತಿನ್ನೋದು ಮಾಡೋದು ಇಷ್ಟೇ. ಆದ್ರೆ ಮಣ್ಣಾಗುವವರೆಗೂ ಉಣ್ಣುವುದು, ಮಲಗುವುದು, ಜೀವಿಸುವುದು ಪ್ರತಿ ಜೀವಿಗಳ ತನ್ನದಾದಂತ ಒಂದು ಅರ್ಥ ಜೀವನ ಇದೆ. ಜೀವ ಇರುವವರೆಗೂ ಆ ಜೀವರಿಗೂ ಮತ್ತು ದೇಹ ಇರ್ತದೆ ಅಂತಕ್ಕಂಥದ್ದು. ಅದಕ್ಕಾಗಿ ದೇಹ ಇರುವವರೆಗೂ ದೇಹದ ವ್ಯಾಪಾರ ನಡೀತಾ ಇರ್ತದೆ. ಇಲ್ಲಿ ಮಾನಸಿಕ ಕ್ರಿಯೆಗಳು ಇದ್ರೂ ಅವೇ ಪ್ರಧಾನವಲ್ಲ. ಒಂದು ವೇಳೆ ಅವುಗಳ ಪ್ರಧಾನವಾಗಿದ್ದರೂ ಜೀವನ ನಿರ್ವಹಣೆಗೆ ಮಾತ್ರವು ಸೀಮಿತವಾಗಿರ್ತವೆ. ಕೇವಲ ಜೀವನದಲ್ಲಿ ಸಾಕ್ಷಿ ಇರುವುದಿಲ್ಲ. ಆದ್ರಿಂದ ಇಲ್ಲಿ ಚೇತನವೂ ಸಹ ಅತಿ ಕಡಿಮೆ. ಸಾಕ್ಷಿ ಇಲ್ಲದೆ ಅರಿವಿಲ್ಲ, ಅಲ್ಲಿ ತಿಳಿಯೋನಿಲ್ಲ ಅಂದ್ರೆ ತಿಳಿಯೋನಿಲ್ಲದೆ ತಿಳುವಳಿಕೆ ಇಲ್ಲ ಅಂತಾರೆ, ಮತ್ತು ತಿಳಿಸಿಕೊಳ್ಳುವುದಿಲ್ಲ. ಇವೆಲ್ಲವುಗಳನ್ನ ಮೀರಿದಂತ ಯಾವ್ದಪ್ಪ ಅಂದ್ರೆ ಮೀರಿದದು ಅಂತ ಯಾವುದೂ ಇಲ್ಲ. ಇದುವೇ ಜೀವನ ಅಂತ. ಇದಕ್ಕೆ ಜೀವನ ಅಂತಾರೆ. ಅಂದ್ರೆ ಅರ್ಥಪೂರ್ಣ ಜೀವನದ ಹೊರಗಿನ ಕೇವಲ ನಿರರ್ಥಕ ಜೀವನ ಇದು. ಆದ್ರೆ ನಿಜ ಜೀವನ ಬೇರೆ. ಇದೆಲ್ಲ ಉಪಜೀವನ ಅಂತ ಅನ್ಬೋದು ನಾವು. ಇಲ್ಲಿ ಜೀವನ ಅಂತ ಕೊಡ್ತಾರೆ. ನಮ್ಮ ಗುರು ಹೇಳಿದಾಗೆ ಉಪಜೀವನ ಇದು. ಆದ್ರೆ ಜೀವನ ಅಂತಂದ್ರೆ ನಾವೇನು ಆಧ್ಯಾತ್ಮಿಕ ಸ್ತರದಲ್ಲಿ ಸಾಧನೆ ಮಾಡಿಸೋದು ಅದು ಜೀವನ. ಇದು ಉಪಜೀವನ. ಆದ್ರೆ ಇದು ಜೀವನದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇನ್ನು ಶಿಷ್ಯನ ಪ್ರಶ್ನೆ, ಕೊನೆ ಶಿಷ್ಯ ಪ್ರಶ್ನೆ ಒಂದು ನೋಡ್ಬಿಡೋಣ. ಏನಂತಂದ್ರೆ ಸಾಕ್ಷೀಭೂತತ್ವ ಅಂತಂದ್ರೆ ಏನು ಅಂತ ಕೇಳ್ತಾನೆ ಶಿಷ್ಯ. ಸಾಕ್ಷೀಭೂತತ್ವ ಅಂದ್ರೆ ಏನು? ಸಾಕ್ಷೀಭೂತತ್ವ ಅಂತಂದ್ರೆ ನೀನು ಕೇವಲ ತಿಳಿದ
ತಿಳಿಯುವೆ ಅಂದರೆ ಸಾಕ್ಷಿ ಅಂತ. ತಿಳಿಯುವೆ ಎಂಬುದನ್ನೆಲ್ಲವನ್ನು ತಿಳಿಯುವುದು ಯಾವ್ದಪ್ಪ ಅಂದ್ರೆ ಸಾಕ್ಷಿ. ಇದೇ ಸಾಕ್ಷೀಭೂತ ಅಂತ, ಇದೇ ಸಾಕ್ಷಿ ಸ್ವರೂಪ ಅಂತ, ಸಾಕ್ಷೀಭೂತ ಸ್ವರೂಪ ಅಂತ. ಇನ್ನು ಮುಂದಿನ ಶಿಷ್ಯನ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಸಗುಣೋಪಾಸನೆ ಅವಶ್ಯಕವಲ್ಲವೇ ಅಂತಕ್ಕಂಥ ಶಿಷ್ಯನ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನ ನಾನು ನೋಡೋಣ ಹೇಳ್ತಾ ಈ ಚಿಂತನಕ್ಕೆ ಮಂಗಲವನ್ನ ಗುರುಜನ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು. ಗುರುಗಳು ಸ್ವಾಮಿ ಎಂಬ ಗ್ರಂಥ ಅಖಂಡವು ಪರಿಪೂರ್ಣವಾದ ಮಾನು ಎಂಬ ಗ್ರಂಥ. ಇದರಲ್ಲಿ ಬಟ್ಟೆಗಳ 31ನೇ ಅಧ್ಯಾಯ ಚಿಂತನೆಯನ್ನು ತಿಳಿದು ನನ್ನೊಳಗಿರುವಂತಹ ದೇವರ ಕಾಣಬಹುದೇ ಅಂತೇಳಿ ಪ್ರಶ್ನೆ ಮಾಡಿದಗಳು. ನೀನೇ ಆದಂತಹ ನಿನ್ನ ಸ್ವರೂಪ ಹೆಂಗೆ ನೋಡುವಿ ಅಂತ ಮತ್ತೆ ಅವನೇ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಸಾಕ್ಷಾತ್ಕಾರದ ಒಂದು ಹೇಳ್ತಾ ಗುರುಗಳು ಮತ್ತು ಸಗುಣ ನಿರ್ಗುಣಗಳ ಕುರಿತು ಹೇಳಿದ್ರು. ಸಗುಣ ಮನಸ್ಸಿನ ಒಂದು ವೃತ್ತಿಗೆ ಸಂಬಂಧಿಸಿದ್ದು, ಅರಿವತ್ತು ಅನೇಕ ಕಡೆಯಿಂದ ಈ ಕಡೆಗೆ ಹೋಗ್ಬಹುದು. ನಿರ್ಗುಣದಲ್ಲಿ ಏನದಲ್ಲ, ಅರಿವು ಮತ್ತು ಇರುವಿಕೆ ಅನ್ನೋದು ಇರುತ್ತದೆ. ನಿರ್ಗುಣದಿಂದ ನಿರ್ಗುಣಕ್ಕೆ ಹೋಗುವುದು ಸಾಧನ ಯಾವುದು, ನಿರ್ಗುಣದಿಂದ ನಿರ್ಗುಣಕ್ಕೆ ಹೋಗುವಂತ ಸಾಧನ ಯಾವುದು ಅಂತ ಪ್ರಶ್ನೆ ಮಾಡಿದಾಗ ನಿಜ ಮನುಷ್ಯನ ಮತ್ತು ಮನಸ್ಸಿನಲ್ಲಿರುವಂತಹ ಸಗುಣವನ್ನ ಶುದ್ಧಿಯಿಂದ ನಾವು ತಿಳ್ಕೊಳ್ಬಹುದು ಅನ್ನುವಂತಹ ವಿಷಯವನ್ನ, ಎಲ್ಲವೂ ಜೀವರಾಶಿ, ಎಲ್ಲ 84 ಜೀವರಾಶಿಗಳು, ಜೀವನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕೇಳಿದ್ರು. ಅದಕ್ಕೆ ಎಲ್ಲ 84 ಜೀವರಾಶಿಗಳು ಜೀವನ ಏನದ ಇದು ಬರೀ ಉಣ್ಣೋದು ತಿನ್ನೋದು ವ್ಯಾಪಾರ ಮಾಡೋದು ಇದೇ ಜೀವನ. ಆದ್ರೆ ನಿಜ ಜೀವನ ಪಾರಮಾರ್ಥಿಕವಾಗಿದೆ. ಸಾಕ್ಷಿ ಭೂತತ್ವ ಅನ್ನೋದೇನು ಅನ್ನುವ ವಿಷಯಗಳನ್ನು ಗುರುಗಳು ನಮಗೆ ತಿಳಿಸಿಕೊಟ್ಟರು. ಅವರಿಗೆ ಪೂರ್ವಕವಾದಂತಹ ಅಭಿನಂದನೆಗಳು. ಈಗ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದಂಥ ಎರಡವತ್ತ ಮಹಾಸ್ವಾಮೀಜಿಯವರು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 2ರಲ್ಲಿ ಬರ್ತಕ್ಕಂಥ ನಿನ್ನೆ ದಿವಸ ಪ್ರಸಾದ ಮಹಿಮೆ ಕ್ರಾಂತಿಯನ್ನ ಪ್ರಸ್ತುತಪಡಿಸಿದ್ರು. ಇವತ್ತಿನ ದಿವಸ ಗುರುಗಳು ರಂಭಾಪುರಿ ಪೀಠದ ಜೀವನೋದ್ಧಾರದ ಕುರಿತು ಪ್ರಸ್ತುತಪಡಿಸ್ತಾರೆ. ತಾವೆಲ್ಲ ಆಲಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ಳುತ್ತೇನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈಗ ನಿರ್ಗುಣ ಪಡಿಬೇಕಾದ್ರೆ ಸಗುಣದ ಅವಶ್ಯಕತೆ ಇಲ್ಲವೇ ಅಂತ ಶಿಷ್ಯ ಕೇಳಕತ್ತಾನ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಸಗುಣ ಬೇಕಾಗತ್ತೆ. ಸಗುಣದಿಂದಲೇ ನಿರ್ಗುಣಕ್ಕೆ ಹೋಗದು. ಅದು ಎಂಥ ವಾದ ಇದು? ವಾದ ನೀತಿವಾದ ಇಲ್ಲ, ಇದು ದೃಷ್ಟಿ ಸೃಷ್ಟಿವಾದ. ದೃಷ್ಟಿ ಅಂದ್ರೆ ಮೊದಲು ಸಗುಣ, ಆಮೇಲೆ ಆ ಕಣ್ಣಿಗೆ ಏನ್ ಕಾಣ್ತದ ಅದನ್ನ ಮೊದಲ ನೋಡು,
ಈಗ ಕಲ್ಯಾಣಪ್ಪ ಅಂತ ಮೊದಲು ನೋಡೋದು ಕಲಿ. ಕಲ್ಯಾಣಪ್ಪವ್ರಿಗೆ ನೋಡಿಲ್ಲ. ಕಲ್ಯಾಣಪ್ಪ ಮೊದಲು ನೋಡೋದು ಕಲ್ತ ಮೇಲೆ ಕಲ್ಯಾಣಪ್ಪನ ಒಳಗಿನ ಬ್ರಹ್ಮಗೆ ಆಮೇಲೆ ನೋಡಕತ್ತಂತವ್ರು. ಮೊದಲು ದೃಷ್ಟಿ, ಆಮೇಲೆ ಸೃಷ್ಟಿ. ಮೊದಲು ನಾಮರೂಪ ನೋಡ್ರಿ, ರಾಮರೂಪ ನೋಡಿ ಆಮೇಲೆ ಏನ್ ಮಾಡ್ರಿ, ಆ ನಾಮರೂಪದ ಹಿಂದಿರುವ ಆಧಾರವನ್ನು ಆಮೇಲೆ ನೋಡ್ರಿ ಅಂತ. ಒಂದೇ ಸಲ ಆ ಬ್ರಹ್ಮ ನಮ್ಮ ಅನುಭವಕ್ಕೆ ಬಾ ಅಂದ್ರೆ ಹೆಂಗ ಬರ್ತಾನ? ಚಿತ್ರದುರ್ಗ ಮಠದ ಧನ್ನೂರ್ ಅಂತ ಒಬ್ಬರು ಇದ್ರು, ಹಿರಿಯ ಸಾಧಕರು. ಕೇಳಿರ್ಬೇಕು ಹೆಸರು ನೀವು. ಧನ್ನೂರ್ ಅಂತ. ಮುರುಘರಾಜೇಂದ್ರ ಶಿವಮೂರ್ತಿ ಮುರುಘರಾಜೇಂದ್ರ ಸ್ವಾಮೀಜಿ ಇವೆಲ್ಲ ಇರ್ತಿದ್ರು ಅವ್ರು. ಧನ್ನೂರ್ ಸಾಧಕರು, ಒಳ್ಳೊಳ್ಳೆ ಸಾಧಕರಲ್ಲ. ಅವ್ರ ಜೊತೆಗೆ ಚರ್ಚೆ ಮಾಡಾಗ ಹೇಳಿದ್ರು ಅವ್ರು, ಸರಳ ದೃಷ್ಟಾಂತ ಕೊಟ್ಟರು ಅವ್ರು ಧನ್ನೂರ್ ಗುರುಗಳು. ಏನಪ್ಪ ಅಂದ್ರೆ, ಹೋಳಿಗೆ ಉಣಬೇಕು ಅಂತ ಸಂಕಲ್ಪ ಮಾಡಿ ಒಂದೇ ಸಲ ಹೋಳಿಗೆ ಸಿಗ್ತಾವೆ ನಿಮಗೆ ಅಂತ ಕೇಳ್ತಾರ. ಹೋಳಿಗೆನೋ ಹುಗ್ಗಿನೋ ಏನೋ ಉಣ್ಬೇಕಂತ ಸಂಕಲ್ಪ ಮಾಡಿರಿ, ಒಂದೇ ಸಲಕ್ಕೆ ಹೋಳಿಗೆ ಹುಗ್ಗಿ ಸಿಕ್ಕಿಬಿಡ್ತಾವೆ, ಆಗ್ಬಿಡ್ತದೆ ಅನ್ನೋದು. ಅದಕ್ಕೆ ಮೊದಲು ಬೆಲ್ಲ, ಬ್ಯಾಳಿ, ಗೋಧಿ ಹಿಟ್ಟ, ಮೈದಾ ಏನೇನಿರ್ತಾವ, ಕಣಕ, ಎಣ್ಣೆ, ಅದೆಲ್ಲ ಮೊದಲು ಸಗುಣ ಜಮಾಯಿಸಿಕೊಂಡು ಆಮೇಲೆ ಹೋಳಿಗೆ ಮಾಡ್ಬೇಕು. ಒಂದೇ ಸಲಕ್ಕೆ ಹೋಳಿಗೆ ಸಿಗ್ತದೆ ಅಂತ ಕೇಳ್ತಾರ. ಎಲ್ಲ ಸಾಮಗ್ರಿ ಬೇಕಾ? ಕಂಡುದ ಹಿಡಿಯಲೊಲ್ಲದೆ, ಏನು ಮೊದಲ ಕಣ್ಣಿಗೆ ಕಾಣುತ್ತದ ಅದನ್ನು ಹಿಡಿಯದೆ ಬಿಟ್ಟು, ಕಾಣದುದನ್ನು ಅರಸಿದೆನೆಂದಡೆ ಸಿಕ್ಕದೆಂಬ ಬಳಲಿಕೆ ನೋಡ ಅಂತ ಹೇಳ್ತಾರೆ. ಮೊದಲು ಏನು ಕಣ್ಣಿಗೆ ಕಾಣಿಸ್ತದ, ಈ ಜಗತ್ತು ನಿಮ್ಮ ಕಣ್ಣಿಗೆ ಕಾಣಿಸ್ತದ, ಮೊದಲು ಜಗತ್ತನ್ನ ಸರಿಯಾಗಿ ನೋಡೋದು ಕಲೀರಿ. ಆ ಜಗತ್ತನ್ನ ನೋಡಿ ಆಮೇಲೆ ಆ ಜಗತ್ತಿಗೆ ಆಧಾರವಾದ ಚೇತನ ಯಾವ್ದದ ಅದನ್ನು ಆಮೇಲೆ ವಿಚಾರ ಮಾಡಿ ತಿಳ್ಕೊರಿ. ನೀವು ಜಗತ್ತೇ ನೋಡ್ಲಿಕ್ಕೆ ತಯಾರಿಲ್ಲ, ಒಂದೇ ಸಲಕ್ಕೆ ಜಗದೀಶನ್ನ ನೋಡ್ತೀನಿ, ಜಗದಾಧಾರನ್ನ ನೋಡ್ತೀನಿ ಅಂದ್ರೆ ಅದು ಹೆಂಗ್ ಸಿಗ್ತದ? ಸಿಕ್ಕದೆಂಬ ಬಳಲಿಕೆ ನೋಡ, ಕಂಡುದ ಹಿಡಿಯಲೊಲ್ಲದೆ. ಪ್ರಭುದೇವರ ಆದೇಶ ಅದ. ಕಂಡುದ ಹಿಡಿದೊಡೆ, ನಿಮ್ಗೇನ್ ಕಣ್ಣಿಗೆ ಕಾಣಿಸ್ತದ ಅದನ್ನ ಹಿಡ್ಕೊಂಡು ಹೋದ್ರಿ ಅಂದ್ರ ಕಾಣಬಾರದನ್ನು ಕಾಣಬಹುದು ಅಂತ ಹೇಳ್ತಾರೆ. ನಿಮ್ಗೇನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತೀರಿ, ಅದನ್ನ ಕಾಣಬಹುದು. ನಿಮಗೆ ಸಾಧ್ಯ ಯಾಕೆ ಆಗಿಲ್ಲ ಅಂತಂದ್ರೆ, ಯಾವುದನ್ನ ನೋಡಬೇಕು, ಯಾವುದನ್ನ ಅನುಭವಿಸ್ಬೇಕಂತೀರಿ, ಅದು ನಿಮ್ಗೆ ಯಾಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ, ಮೊದಲು ನಿಮ್ಮ ಕಣ್ಣೆದುರಿಗೆ ಏನವ ಅದನ್ನೇ ನೀವು ಹಿಡಿಲಾರ್ದಕ್ಕೆ ಹಿಂಗಾಗ್ಯದ ನೋಡು ಅಂತ ಹೇಳ್ತಾರೆ. ಈಗ ಕಂಡುದು ಅಂದ್ರೆ ಯಾವದಪ್ಪ? ಅತ್ಯಂತ ಶ್ರೇಷ್ಠವಾದ, ಜಗತ್ತಿನೊಳಗೆ ಅತ್ಯಂತ ಶ್ರೇಷ್ಠವಾದ ವಸ್ತು ಯಾವುದು? ಇಡೀ ವಿಶ್ವದೊಳಗೆ ಬೇಕಾದಷ್ಟು ವಸ್ತುಗಳದಾವ. ಆ ಎಲ್ಲ ವಸ್ತುಗಳೊಳಗ ಪ್ರಭುದೇವರು ಹೇಳ್ತಾರ ಅತ್ಯಂತ ಶ್ರೇಷ್ಠವಾದ ವಸ್ತು ಹೇಳ್ತಾರ ವಚನದೊಳಗೆ. ಯಾವುದು? ಏನದು ವಸ್ತು? ಶ್ರೇಷ್ಠವಾದ ವಸ್ತು ಯಾವುದು? ಗುರುವಿನ ಪಾದ. ಗುರುವಿನ ಪಾದ. ಗುರುವಿನ ಪಾದ ನಿಮ್ಮ ಕಣ್ಣಿಗೆ ಕಾಣಿಸ್ತದ ಇಲ್ಲ? ಆ ಗುರುವಿನ ಪಾದವನ್ನ ನೀವು ಗಟ್ಟಿಯಾಗಿ ಹಿಡಿದ್ರಿ ಅಂತಂದ್ರ ಪರಮಾತ್ಮ ಎಲ್ಲೇನಂದ್ರೆ ಗುರುವಿನ ಪಾದದ ಒಳಗೆ ಅದನ್ನು. ಆ ಗುರುವಿನ ಪಾದದೊಳಗಿರುವಂತ ಪರಮಾತ್ಮ ನಿಮ್ಗ ಕಾಣಿಸ್ತಾನಂತ ಹೇಳ್ತಾರೆ. ಗುರುಪಾದ ಹಿಡಿಲಾರ್ದೆ ಪರಮಾತ್ಮನನ್ನ ಪಡ್ಕೋತೀನಿ ಅಂತಂದ್ರೆ ಹೆಂಗ ಸಿಗ್ತಾನೆ ನಿಮಗೆ ಪರಮಾತ್ಮ? ಪಾದ ಯಾಕೆ ಹಿಡಿಬೇಕು? ಪಾದ ಪೂಜೆ ಯಾಕೆ ಮಾಡ್ಬೇಕು? ಕಾಲ ಯಾಕೆ ತೊಳಿಬೇಕು? ಗುರುವಿನ ಪಾದ ಪೂಜೆ ಮಾಡೋದಂದ್ರೆ ದೇವ್ರ ಪೂಜೆ, ಮತ್ತಿನ್ನೇನಿಲ್ಲ ಅದ್ರಾಗ. ಅಲ್ಲಿ ದೇವರದನ್ನು ಗುರುವಿನ ಪಾದದೊಳಗೆ. ಆ ಸಂಸ್ಕಾರ ಇದ್ರೊಳಗೆ ಬೇಕಂತ ನಾವು ಯಾಕೆ ಇಡ್ತೀವಿ ಅಂತಂದ್ರೆ, ಆ ಪ್ರಭುದೇವರು
ಅಂಥವರೆಲ್ಲ ಮಹಾತ್ಮರು ಆ ಪಾದದೊಳಗಿರುವಂತ ಒಂದು ದೇವರನ್ನ ತೋರಿಸಿದ್ದಕ್ಕೆ ಅದನ್ನು ಅನುಭವಿಸಲಿ ಅಂತ. ಅದೇನು ಕಾಲು ತೊಳ್ಕೊಂಡವ್ರು ದೊಡ್ಡವರು, ಕಾಲು ತೊಳೆದವ್ರು ಸಣ್ಣವರಲ್ಲ. ಅಲ್ಲಿ ಅಡ್ರೆಸ್ ಕೊಟ್ಟ ನಾವು ಗುಹೇಶ್ವರನ ಅಡ್ರೆಸ್ ಎಲ್ಲದಂದ್ರೆ ಗುರುವಿನ ಪಾದದೊಳಗಾದ ಅಂತ ಹೇಳ್ತಾನೆ. ಅದಕ್ಕೆ ಮೊದಲು ಗುರುವಿನ ಪಾದ ಹಿಡೀರಿ, ಗಟ್ಟಿಯಾಗಿ ಹಿಡಿದ್ರಿ ಅಂತಂದ್ರೆ ಆವಾಗ ಏನಾಗ್ತದ, ಪರಮಾತ್ಮನನ್ನ ನೋಡಬಹುದು. ತಿಳಿತ್ರ? ಪರಮಾತ್ಮ ಅಂತ ಒಬ್ಬ ಅದನ ಮೊದಲು ನಂಬಬೇಕು. ಎಲ್ಲಿ ಅದನ? ಗುರುವಿನ ಪಾದದೊಳಗೆ ಅದನ. ಅದಕ್ಕೆ ಗುರುವಿನ ಪಾದದೊಳಗಿರುವ ಪರಮಾತ್ಮನನ್ನು ಹಿಡಿಬೇಕಾದ್ರೆ ಏನ್ ಮಾಡಬೇಕು? ಗುರುವಿನ ಪಾದವನ್ನು ಮೊದಲು ಹಿಡಿಬೇಕು. ಹಿಡಿದ ಮೇಲೆ ಪರಮಾತ್ಮ ಸಿಗ್ತ. ಪ್ರಭುದೇವರು ಹೇಳಿದ ಡೈರೆಕ್ಷನ್. ಆ ಪಾದ ಹಿಡಿಲಾರದೆ ಕಂಡುದ ಹಿಡಿಯದೆ ಕಾಣದುದನ್ನು ಅರಸಿದಡೆ ಸಿಕ್ಕದೆಂಬ ಬಳಲಿಕೆ ನೋಡ. ಗುರುಪಾದ ಹಿಡಿಲಾರದೆ ನಾ ಪರಮಾತ್ಮನನ್ನ ಪಡಿತೀನಿ ಅಂತೇನು ಓದ್ತಾರಲ್ಲ, ಅವರೆಲ್ಲ ವ್ಯರ್ಥ ಜೀವಿಗಳು. ಸುಮ್ಮನೆ ವಚನಗಳು ಓದಿ ಹೈರಾಣ ಆಗ್ತಾರಷ್ಟೇ, ಏನು ಸಾಧನೆ ಆಗಲ್ಲ ಅವ್ರ ಕಡೆ. ಹೇಳೋದು ಒಪ್ಪುಗಳಂತ ಮಾತಾ ಏನು ಉಲ್ಟಾ ಸೀದಾ ಹೇಳಕತ್ತೀವಿ? ಏನ ಒಪ್ಪುಗಳ? ಹಾ, ಈಗೇನು ರಂಭಾಪುರಿ ವೀರ ಸಿಂಹಾಸನ ಪೀಠದ ಜೀರ್ಣೋದ್ಧಾರ ಯಾರು ಈ ಕೆಲಸ ಮಾಡ್ಲಿಕ್ಕತ್ತಾರಂದ್ರೆ ಶ್ರೀ ಮದ್ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 2 ಸ್ವಯಂ ಜ್ಯೋತಿ ವಿಶ್ವಗುರು ಆದಿ ರೇವಣ ಸಿದ್ಧ ಶಿವಾಚಾರ್ಯ ಕ್ರಿಸ್ತಪೂರ್ವ 1500 ಗ್ರಂಥಕರ್ತರು ಸಾಹಿತ್ಯ ವಿಶಾರದ ಧರ್ಮ ಸಾಹಿತ್ಯ ಭೂಷಣ ಧರ್ಮ ಸಾಹಿತ್ಯ ಸುಧಾಕರ ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ. ಈ ಗುರುಗಳು ಈ ಒಂದು 3 ಅಭೂತಪೂರ್ವವಾದಂಥ ಸಂಶೋಧನಾತ್ಮಕ ಗ್ರಂಥಗಳನ್ನು ಬರೆದು ನಮಗ ರೇಣುಕಾದಿ ಪಂಚಾಚಾರ್ಯರ ಬಗ್ಗೆ ಇರುವಂತ ಸಕಲ ಸಂಶಯಗಳನ್ನು ನಿವೃತ್ತಿ ಮಾಡ್ಯಾರ. ಅವರ ಇದು ಕೊನೆಯ ಲೀಲೆ, ಆದಿ ರೇವಣ ಸಿದ್ಧರ ಕೊನೆಯ ಲೀಲೆ ಏನಪ್ಪಾ ಅಂದ್ರೆ ರಂಭಾಪುರಿ ವೀರ ಸಿಂಹಾಸನ ಪೀಠದ ಜೀರ್ಣೋದ್ಧಾರ ಮಾಡುವಷ್ಟೊತ್ತಿಗೆ ಅವ್ರಿಗೆ ಎಷ್ಟಾಗಿರ್ತದ ವಯಸ್ಸ? 1400 ವರ್ಷ ಆಗಿರ್ತದ. ಅವ್ರಿಗೆ 1400 ವರ್ಷ ಬದುಕಿರ್ತಾರ ಅವ್ರು. ಆವಾಗ ಅವ್ರದ್ದು ಲೀಲೆ ಮುಕ್ತಾಯ ಆಗುವ ಸಮಯ ಬರ್ತಾ ಇದೆ. ಈಗ ಯೋಗದ ಪ್ರಕಾರ, ಯೋಗದ ಒಂದು ಲೆಕ್ಕಾಚಾರದ ಪ್ರಕಾರ ಒಂದು ದಿವಸನಾಗ 24 ತಾಸು ಗುಣಿಲೆ 60 ನಿಮಿಷ ಗುಣಿಲೆ 60 ಸೆಕೆಂಡ್ ಮಾಡಿದಿರಿ ಅಂತಂದ್ರೆ ಎಷ್ಟು ಸೆಕೆಂಡ್ಸ್ ಬರ್ತಾವ ಅದಕ್ಕೆ 4 ಭಾಗಾಕಾರ ಮಾಡಬೇಕು. ಅಂದ್ರೆ 2 ಸೆಕೆಂಡ್ ಒಳಗೆ ತಗೊಳ್ಳೋದು, 2 ಸೆಕೆಂಡ್ ಹೊರಗೆ ಬಿಡೋದು. 4 ಸೆಕೆಂಡಿಗೆ ಒಂದು ಉಸಿರು ಅಂತ 4 ಸೆಕೆಂಡಿಗೆ ಒಂದು ಉಸಿರು ಅಂತ ಲೆಕ್ಕ ಹಿಡಿದ್ರೆ 21,600 ಉಸಿರಾಟಗಳಾಗ್ತಾವ. 4 ಸೆಕೆಂಡಿಗೆ ಒಂದು ಉಸಿರು ಅಂತ ಹಿಡಿದ್ರು 2 ಸೆಕೆಂಡ್ ಒಳಗೆ ಹೋಗೋದು, 2 ಸೆಕೆಂಡ್ ಹೊರಗೆ ಬರೋದು. ಅಷ್ಟು ನೀವು 21,600 ಉಸಿರಾಟಗಳನ್ನ ಮಾಡಿದ್ರಿ ಅಂದ್ರೆ ಒಂದು 100 ವರ್ಷ ಬದುಕ್ತೀರಿ ಆಯುಷ್ಯ. 21,600 ಬದಲಿ 4 ಸೆಕೆಂಡ್ ಬದಲಿ 8 ಡಿವೈಡ್ ಮಾಡಿಬಿಟ್ರಿ ಅಂತಂದ್ರೆ 8 ಸೆಕೆಂಡಿಗೆ ಅಂತ ಹಿಡಿದ್ರು ಅಂದ್ರೆ 4 ಸೆಕೆಂಡ್ ಶ್ವಾಸ 4 ಸೆಕೆಂಡ್ ಉಚ್ಛ್ವಾಸ ಮಾಡಿದ್ರಿ ಅಂತಂದ್ರೆ 200 ವರ್ಷ ಬದುಕ್ತೀರಿ. ಹಿಂಗ್ ಲೆಕ್ಕಾಚಾರ ಮಾಡಿ
120 ನಿಮಿಷಕ್ಕೆ ಅಂದ್ರೆ 120 ಸೆಕೆಂಡ್ ಅಂದ್ರೆ 120 ಸೆಕೆಂಡ್ ಅಂದ್ರೆ 1 ನಿಮಿಷ ಉಸಿರು ತಗೊಳ್ಳೋದು ಒಳಗ 1 ನಿಮಿಷ ಉಸಿರು ಹೊರಗೆ ಬಿಡೋದು. ಇಷ್ಟು ಮಾಡಿದರೆ 1400 ವರ್ಷ ಬದುಕ್ತಾರೆ. 1400 ವರ್ಷ ಯೋಗ ಸಿದ್ಧಿ ಅಂದ್ರೆ ಯಾವ ಮಟ್ಟಿಗೆ ಮುಟ್ಟಿದ್ರು ಅವರು ನೋಡ್ರಿ. 1 ನಿಮಿಷ ಉಸಿರು ಒಳಗೆ ತಗೋಬೇಕಾದ್ರೆ 1 ನಿಮಿಷ, ಉಸಿರು ಹೊರಗೆ ಬಿಡಬೇಕಾದ್ರೆ 1 ನಿಮಿಷ. 60 + 60 120 ಡಿವೈಡ್ ಮಾಡ್ಬೇಕು ನೀವು. 24 × 60 ಗುಣಿಲೆ 60 ತೆಳಗೆ 120 ಗುಣ ಡಿವೈಡ್ ಮಾಡಿದ್ರೆ ಅಂತಂದ್ರೆ ಅದೇನು 1350 ಸೆಕೆಂಡ್ ಬರ್ತದೆ. ಸುಮಾರು 1300 1300 ಉಸಿರಾಟ. 21,000 ಬದಲಿ 1,300 1200 1300 ಉಸಿರಾಟಗಳು ಒಂದು ದಿವಸಕ್ಕೆ. ಅಂಥದ್ದು 1400 ವರ್ಷ ಬದುಕಿದ್ರು ಅವರು. ಅದೆಲ್ಲ ಯೋಗ ಸಿದ್ಧಿ ಪ್ರಕಾರ ಮಾಡೋದು. ಎಷ್ಟು ಆಯುಷ್ಯ ನಾವು ದೀರ್ಘವಾಗಿದ್ದರೂ ಒಂದಿನ ಈ ಶರೀರವನ್ನು ತ್ಯಾಗ ಮಾಡಬೇಕು. ಯಾವ ಚಿರಂಜೀವಿಗಳಾದ್ರೇನು ಯಾರಾದ್ರೇನು ಎಲ್ಲರೂ ಶರೀರ ತ್ಯಾಗ ಮಾಡೇಬೇಕು. ಈಗೇನಾಯ್ತು? ರಂಭಾಪುರಿ ವೀರಸಿಂಹಾಸನ ಪೀಠದ ಜೀರ್ಣೋದ್ಧಾರ. ನಂತರ ಶ್ರೀ ರೇವಣ ಸಿದ್ಧರು ನೇರವಾಗಿ ತಾವು ತ್ರೇತಾಯುಗದ ಆದಿಯಲ್ಲಿಯೇ ಭದ್ರಾ ನದಿಯ ದಂಡೆಯ ಮೇಲೆ ಸಂಸ್ಥಾಪಿಸಿದ್ದ ವೀರಸಿಂಹಾಸನ ಪೀಠಕ್ಕೆ ತೆರಳಿದರು. ರೇಣುಕರೇ ಮತ್ತೆ ಪುನರ್ಜನ್ಮ ತಾಳಿ ಬಂದಿದ್ರು. ಮತ್ತೆ ತಾವು ಮೂಲದಲ್ಲಿ ಹೋಗಿ, ಈಗ ಇವರು ಕಲಿಯುಗದವರು, ತ್ರೇತಾಯುಗದೊಳಗೆ ತಾವು ಸ್ಥಾಪಿಸಿದ ಪೀಠಕ್ಕೆ ಹೋಗಿ ಮೊದಲಿನ ತಾವು ಸಂಸ್ಥಾಪಿಸಿದ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ 18 ಮಠಗಳನ್ನ, ಅನ್ನದಾಸೋಹ, ಜ್ಞಾನದಾಸೋಹ ನಿಲಯಗಳು, ಭಕ್ತ ಮಹೇಶ್ವರ ಸಂಘಗಳು ಕಾಲಗತಿಯಿಂದಾಗಿ ಕ್ಷೀಣ ಸ್ಥಿತಿಯಲ್ಲಿರುವುದನ್ನು ಕಂಡು ತಾವು ಅಲ್ಲಿಯೇ ನೆಲೆಸಿ ಯೋಗ ಸಮಾಧಿಯಲ್ಲಿ ಇರತೊಡಗಿದರು. ರಂಭಾಪುರಿ ಪೀಠದಾಗ ಇರಲಕತ್ತರು. ಶ್ರೀ ರೇವಣ ಸಿದ್ಧರ ಆಗಮನದ ವಿಷಯವು ವಾಯು ವೇಗದಲ್ಲಿ ಅಲ್ಲಿನ ಎಲ್ಲಾ ಪ್ರಾಂತ್ಯಗಳಲ್ಲಿಯೂ ಹರಡಿ ಸಹಸ್ರಾರು ಭಕ್ತರು, ಪೀಠಾಭಿಮಾನಿಗಳು, ರಾಜ ಮಹಾರಾಜರು ಬಂದು ಜಗದ್ಗುರುಗಳ ದರ್ಶನ ಪಡೆದರು. ಅವರ ಉಪದೇಶಾಮೃತ ಪಾನದಿಂದ ಪ್ರಭಾವಿತರಾದರು. ಪೀಠದ ಸ್ಥಿತಿಯನ್ನು ಕಂಡು ಮರುಗಿ ಕೆಲವು ರಾಜರು, ಸಮಾಜದ ಮುಖಂಡರು ಸಾಕಷ್ಟು ಹಣ ಸಂಗ್ರಹಿಸಿ ಏಕಕಾಲದಲ್ಲಿಯೇ ನೂರಾರು ಕಾರ್ಮಿಕರನ್ನ, ಶಿಲ್ಪಿಗಳನ್ನ ಕರೆಸಿ ಶಿಥಿಲವಾದ ಎಲ್ಲಾ ಕಟ್ಟಡಗಳನ್ನ ನವೀಕರಿಸಿ 18 ಮಠಗಳನ್ನ, ದಾಸೋಹ ಕೇಂದ್ರಗಳನ್ನ ಮತ್ತೆ ಚೇತನಗೊಳಿಸಿ ಅನ್ನದಾಸೋಹ ಕೇಂದ್ರಗಳನ್ನು ಮತ್ತೆ ಚೇತನಗೊಳಿಸಿ ಅನ್ನದಾಸೋಹ ವ್ಯವಸ್ಥೆಯನ್ನ ಮೊದಲು ಮಾಡಿದರು. ಸಹಸ್ರಾರು ಜನರು ಬರಲಾರಂಭಿಸಿದರು. ಅವರನ್ನೆಲ್ಲ ಕೆರೆ ಬಾವಿಗಳ ಜೀರ್ಣೋದ್ಧಾರ, ಶಿಥಿಲವಾದ ಕಟ್ಟಡಗಳ ದುರಸ್ತಿ ಮುಂತಾದ ಕಾರ್ಯದಲ್ಲಿ ತೊಡಗಿಸಿ 6 ತಿಂಗಳೊಳಗೆ ಸತತವಾಗಿ ಕಾಯೇನ ವಾಚೇನ ಮನಸ ದುಡಿದು ಪೀಠದ ಸರ್ವತೋಮುಖವಾದ ಪ್ರಗತಿಗೆ ವ್ಯವಸ್ಥೆ ಮಾಡಿದರು. ತಾವು ಹಿಂದೆ ಸ್ಥಾಪಿಸಿದ 18 ಮಠಗಳಿಗೂ ಸದಾಚಾರ ಸಂಪನ್ನರು, ವಿದ್ಯಾ ಪರಿಣಿತರು, ಶಿವ ಸಿದ್ಧಾಂತವನ್ನು ಬೋಧಿಸಲು ಸಮರ್ಥರು ಆದ ಉಪಾಚಾರ್ಯರನ್ನ ನೇಮಿಸಿ ಮೊದಲಿನಂತೆ ಗುರುಕುಲದ ವ್ಯವಸ್ಥೆ ಮಾಡಿ ವೇದ, ಆಗಮ, ಶ್ರುತಿ, ಸ್ಮೃತಿ, ವ್ಯಾಕರಣ ಮುಂತಾದ ಸನಾತನ ಶೈವ ಸಿದ್ಧಾಂತಕ್ಕೆ ಪ್ರಮಾಣವಾದ ವಿಷಯಗಳನ್ನ ವಿವರವಾಗಿ ಬೋಧಿಸುವ ವ್ಯವಸ್ಥೆ ಮಾಡಿದರು. ಈಗ ಅದೇನ್ರಿ ಅಲ್ಲಿ ಯಾರು ರಂಭಾಪುರಿಗೆ ಹೋದವ್ರು ನೋಡಿರೇನು? ಇವೆಲ್ಲ ಅದಾವನ್ರಿ ಈಗ ಅಲ್ಲಿ ವ್ಯವಸ್ಥೆ ಹಿಂಗ. ಯಾರ್ಯಾರು ಹೋಗಿ ಬಂದಿರ ಅಲ್ಲಿಗೆ? ಅದರಿ 18 ಮಠ ಅವರಿ. ಕೊಲ್ಲಿಪಾಕಿದಲ್ಲ, ಇಲ್ಲ ರಂಭಾಪುರಿದ ಹೇಳಕತ್ತಾರ ಈಗ ಅವ್ರು.
ನೂರಾರು ಜನ ಬಾಲಕರು, ಅದು ಕೊಲ್ಲಿಪಕ್ಕೆಗೆ ಇದ್ದದ್ದು ಗೊತ್ತದು, ಇಲ್ಲಿದು ಗೊತ್ತಿಲ್ಲ, ಅಲ್ಲಿಗೆ ಹೋಗೇಲಿ ನಾವು ಅಮ್ಮನ. ನೂರಾರು ಜನ ಬಾಲಕರು ಬರತೊಡಗಿದರು. ಗುರು ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೂ ವಿದ್ಯಾರ್ಥಿಗಳಿಗೂ ಊಟ ವ್ಯವಸ್ಥೆ ಸೌಕರ್ಯಗಳನ್ನು ಮಾಡಿದರು. ಜಗದ್ಗುರುಗಳು ಶೈವ ಸಿದ್ಧಾಂತದ ಪ್ರಚಾರ ಮಾಡಿ ಜನಗಳ ಅಜ್ಞಾನ ಅನಾಚಾರಗಳನ್ನು ನೀಗಿ ಸದಾಚಾರ ಸಂಪನ್ನರಾಗುವಂತೆ ಮತ್ತು ಸಮನ್ವಯ ಭಾವದಿಂದ ವರ್ಣಭೇದ ಲಿಂಗಭೇದವಿಲ್ಲದೆ ಎಲ್ಲರನ್ನೂ ದೀಕ್ಷಾ ಸಂಸ್ಕಾರ, ಪಂಚಾಕ್ಷರಿ ಮಂತ್ರೋಪದೇಶ, ಶಿವಸಿದ್ಧಾಂತ ಬೋಧೆಗಳಿಂದ ಪುನೀತರನ್ನಾಗಿಯೂ ಮಾಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರ ಜಂಗಮರನ್ನ ಶಿವಾಚಾರ್ಣಿಯರನ್ನ ನಿಯಮಿಸಿ ದೇಶದ ನಾನಾ ಭಾಗದಲ್ಲಿ ಸಂಚರಿಸಿ ಜನಗಳ ಎಲ್ಲ ಕುಂದುಕೊರತೆಗಳನ್ನು ನೀಗಿ ಅವರು ಸುಸಂಸ್ಕೃತರಾಗಿ ಸದಾಚಾರ ಸಂಪನ್ನರಾಗಿ ಬಾಳಲು ಎಲ್ಲ ವ್ಯವಸ್ಥೆಯನ್ನ ವ್ಯಾಪಕವಾಗಿಯೂ ಯಶಸ್ವಿಯಾಗಿಯೂ ಮಾಡಿದರು. ಎಲ್ಲ ಶಾಖಾ ಮಠಗಳನ್ನು ಸಂದರ್ಶಿಸಿ ಆ ಮಠಗಳಲ್ಲಿ ಅನ್ನದಾಸೋಹ ಜ್ಞಾನ ದಾಸೋಹಗಳ ವ್ಯವಸ್ಥೆಯನ್ನು ಮಾಡಿದರು. ಕಾಲಗತಿಯಿಂದಲೂ ಅವೈದಿಕ ಪಂಥಗಳ ಪ್ರಭಾವದಿಂದಲೂ ಮಲಿನಗೊಂಡಿದ್ದ ವೀರಶೈವ ಸಮಾಜವನ್ನ ಮತ್ತೆ ಚೇತನಗೊಳಿಸಿ ನ ವೀರಶೈವ ಸದೃಶಂ ಮತಂ ಅಸ್ತಿ ಜಗತ್ರಯೇ. ನೋಡ್ರಿ ಏನು ವಾಕ್ಯದ ಇದು. ನ ವೀರಶೈವ ಸದೃಶಂ ಮತಂ ಅಸ್ತಿ ಜಗತ್ರಯ ಅಂದ್ರೆ 3 ಲೋಕದೊಳಗ ವೀರಶೈವ ಧರ್ಮದಂತ ಇನ್ನೊಂದು ಧರ್ಮ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡಿದರಂತ ಎಂಬ ಆಗಮೋಕ್ತಿಯಂತೆ ನಿಜಕ್ಕೂ ಸತ್ಯವೆಂಬ ಪ್ರತ್ಯಕ್ಷ ಪ್ರಮಾಣಗಳಿಂದ ತೋರಿಸಿದರು. ಶರಣಾಗಿ ಬಂದ ಎಲ್ಲ ಮಾನವರಿಗೆ ಯಾವ ಭೇದವೂ ಇಲ್ಲದೆ ಅವರ ಶಕ್ತಿಪಾತವನ್ನು ಗುರುತಿಸಿ ಅವರಿಗೆ ಉಪಾಚಾರ್ಯರಿಂದ ಲಿಂಗದೀಕ್ಷಾ ಸಂಸ್ಕಾರವನ್ನು ಮಾಡಿಸಿ ತಾವು ಅವರಿಗೆಲ್ಲ ತಿಳಿಯುವಂತೆ ಸುಲಭ ರೀತಿಯಲ್ಲಿ ಶಟಸ್ಥಲ ಸಿದ್ಧಾಂತವನ್ನು ಬೋಧಿಸಿ ಉದ್ಧರಿಸಿ ವ್ಯಾಪಕವಾದ ಕೀರ್ತಿಯನ್ನ ಜನಾನುರಾಗವನ್ನ ರಾಜಾದಿರಾಜರಿಂದ ಗೌರವವನ್ನ ಪಡೆದರು. ಏನೆಲ್ಲ ಮಾಡಿ ಜನರ ಪ್ರೀತಿ ರಾಜ ಮಹಾರಾಜರಿಂದ ಗೌರವ ಏನೆಲ್ಲ ಪಡ್ಕೊಂಡು ಶಟಸ್ಥಲ ಸಿದ್ಧಾಂತವನ್ನ ಬೋಧಿಸಿ ಈ ರೀತಿ ಮಾಡ್ತಾ ಇರುವಾಗ ರುದ್ರಮುನಿ ದೇವನ ಅವತಾರ ವಿದ್ಯಾರ್ಜನೆ. ಮುಂದೆ ಉತ್ತರಾಧಿಕಾರಿ ಹುಟ್ಟಿ ಬರ್ತಾನ. ಶಿವನು ತಮಗಿತ್ತ 1400 ವರ್ಷಗಳು ಗತಿಸುವ ಸಮಯ ಸಮೀಪಿಸುತ್ತಿರುವುದನ್ನು ಗ್ರಹಿಸಿ ಧ್ಯಾನ ಪರವಶರಾಗಲು ಶಿವನು ಅವರ ಕರ್ಣದಲ್ಲಿ ಎಲೆಯ ಪ್ರಥಮ ಪುಂಗವನೇ ಏಕಾಂಬರೇಶ್ವರನ ಸನ್ನಿಧಿಯಲ್ಲಿ ಭೂಮಿಯನ್ನು ನಿನ್ನ ಪರುಷ ಹಸ್ತದಿಂದ ಮುಟ್ಟಿ ನನ್ನನ್ನು ಧ್ಯಾನಿಸುತ್ತಿರಲು ನಿನ್ನಿಷ್ಟ ಅನುಸಾರವಾದ ಆಕೃತಿಯನ್ನು ಮನದಲ್ಲಿ ಚಿಂತಿಸು. ಭೂಗರ್ಭದಿಂದ ಅಂಥ ದಿವ್ಯಮೂರ್ತಿಯು ಅವತರಿಸುವುದು ಎಂದು ನುಡಿಯಲು ಶಿವವಾಣಿಯನ್ನಾಲಿಸಿ ಅತ್ಯಾನಂದ ತುಂದಿತರಾದ ಶ್ರೀ ರೇವಣಸಿದ್ಧರು ಏಕಾಂಬರೇಶ್ವರನ ಮುಂಭಾಗದ ಭೂಮಿಯನ್ನ ಶಿವಧ್ಯಾನ ಮಾಡುತ್ತಾ ಮಹಾ ತೇಜಸ್ವಿಯು ಶಿವಯೋಗ ಲಕ್ಷಿತನೂ ಆದ ಬಾಲಕನ ರೂಪವನ್ನು ಮನಸ್ಸಿನಲ್ಲಿ ಚಿಂತಿಸುತ್ತಾ ತಮ್ಮ ವರದ ಹಸ್ತದಿಂದ ಮುಟ್ಟಲು ಕೋಟಿ ಸಿಡಿಲಿನ ಶಬ್ದದೊಡನೆ ಭೂಮಿಯು ಬಾತೆರೆಯಲು ಭೂಗರ್ಭದಿಂದ ಭಸ್ಮಾಂಕಿತ ಮಸ್ತಕನು ರುದ್ರಾಕ್ಷ ಮಾಲಾ ಅಲಂಕೃತನು ಸುವರ್ಣ ಛಾಯೆಯುಳ್ಳವನು ಜಟಾಪಟಲದಿಂದ ಕೂಡಿದವನು ಲಿಂಗಾಂಕಿತ ಮಸ್ತಕನು ಉಜ್ವಲ ತೇಜಸ್ವಿಯೂ ಆದ ಒಂದು ಮೂರ್ತಿಯು ಉದ್ಭವಿಸಲು ರೇವಣಸಿದ್ಧರು ಅತ್ಯಾನಂದದಿಂದ ಆ ತೇಜರೂಪಿ ಶಿಶುವನ್ನ ಭೂಗರ್ಭದಿಂದ ಹೊರಗೆ ತೆಗೆದರು. ದೇವತೆಗಳು ಪುಷ್ಪ ವೃಷ್ಟಿಗರೆದರು. ಮಂಗಳವಾದ್ಯಗಳು ಧ್ವನಿಯು ಭೂಮಿ ಆಕಾಶಗಳಲ್ಲಿ ತುಂಬಿರಲು ಜನಗಳು ಜಯ ಭೂಗರ್ಭ ಸಂಭವ ಶಿವಾಚಾರ್ಯ, ಜಯ ಅಭಿನವ ರೇವಣಸಿದ್ಧ ಜಗದ್ಗುರು ಎಂದು ಆನಂದದಿಂದ ಜಯಕಾರ ಮಾಡಿ ಭಕ್ತಿಯಿಂದ ಪ್ರಣಾಮ ಮಾಡುತ್ತಿರಲು ಜಗದ್ಗುರು ರೇವಣಸಿದ್ಧರು ಶುಭ ಮುಹೂರ್ತದಲ್ಲಿ ಆ ಶಿಶುವಿಗೆ ರುದ್ರಮುನಿ ದೇವ ಎಂದು ನಾಮಕರಣ ಮಾಡಿದರು.
ಇತ್ತ ರುದ್ರಮುನಿ ದೇವನು ದಿನೇ ದಿನೇ ಬಾಲಚಂದ್ರನಂತೆ ಅಭಿವೃದ್ಧಿ ಹೊಂದುತ್ತಾ ಸಂಸರ್ಗ ವಿಶೇಷದಿಂದ ಕ್ರಮವಾಗಿ ಶ್ರೀ ರೇವಣಸಿದ್ಧರ ತೇಜಸ್ಸಿನ ಅಂಶಗಳನ್ನೆಲ್ಲ ಸೆಳೆದನೋ ಎಂಬಂತೆ ಕೆಲವು ಮಹಿಮೆಗಳನ್ನು ತೋರಲು ಉಪಕ್ರಮಿಸಿದನು. ಆ ಒಂದು ರೇವಣಸಿದ್ಧರು ಅವರು ಗೃಹಸ್ಥರಾಗಿ ರುದ್ರಮುನಿ ದೇವ ಅಂತ ಒಂದು ಮಗನ್ ಹಡೆದಿದ್ರು. ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 3 ಇಲ್ಲಿ ಇವರು ಗೃಹಸ್ಥರಲ್ಲ, ಸನ್ಯಾಸಿಗಳಾಗಿ ಭೂಸ್ಪರ್ಶ ಮಾಡಿ ಭೂಮಿಯಿಂದ ರುದ್ರಮುನಿ ದೇವನನ್ನು ತೆಗೆದರು. ಹೀಗೆ ವೃದ್ಧಿ ಹೊಂದುತ್ತಿರುವ ರುದ್ರಮುನಿ ದೇವನ ಅಸಾಧಾರಣವಾದ ಬ್ರಹ್ಮ ತೇಜಸ್ಸನ್ನ, ದೈವಿ ಗುಣಗಳನ್ನ ನೋಡಿ ಆನಂದ ಭರಿತರಾಗಿ ಅವನನ್ನ ಮಲಯಾಚಲದ ಮಧ್ಯದಲ್ಲಿ ಶೋಭಿಸುತ್ತಿದ್ದ ತಮ್ಮ ಪೀಠಕ್ಕೆ ಕರೆದುಕೊಂಡು ಹೋದರು. ಕೆಲವು ದಿನಗಳಾದ ನಂತರ ರೇವಣಸಿದ್ಧರು ರುದ್ರಮುನಿ ದೇವನನ್ನ ಕುರಿತು, ಎಲೈ ನನ್ನ ಮಾನಸ ಪುತ್ರನೇ, ನೀನು ಲೌಕಿಕ ಪುರುಷರಂತೆ ಮಲಮಾಯಾವೃತವಾದ ಪಂಚಭೌತ ಶರೀರಧಾರಿಯಾಗಿರದೆ ದಿವ್ಯಧಾರಿಯಾಗಿ ಭೂಗರ್ಭದಿಂದ ಅವತರಿಸಿರುವೆ. ಆದ್ದರಿಂದ ಸ್ವಭಾವತಃ ನಿನ್ನಲ್ಲಿ ಬ್ರಹ್ಮ ತೇಜಸ್ಸು ಇದೆ. ಶಿವನ ಪೂರ್ಣಾಂಶನಾದುದರಿಂದ ನಿನ್ನ ಆತ್ಮವು ಸದಾಶಿವ ಅಭಿಮುಖವಾಗಿಯೇ ಇರುತ್ತದೆ. ಆದರೂ ಶಾಸ್ತ್ರವಿಧಿಯಂತೆ ನಿನಗೆ ಶಿವತತ್ವ ಉಪದೇಶವನ್ನ ಗುರು ಶಿಷ್ಯ ಭಾವದಿಂದ ಮಾಡಬೇಕಾಗಿದೆ ಎಂದು ಹೇಳಿ ಶುಭ ಮುಹೂರ್ತದಲ್ಲಿ ವಿದ್ಯುಕ್ತವಾಗಿ ಉಭಯ ಸಂಸ್ಕಾರಗಳನ್ನೆಸಗಿ ಶಿವತತ್ವವನ್ನು, ಅಷ್ಟಾವರಣಗಳ ಸ್ವರೂಪವನ್ನು ಸಾಂಗೋಪಾಂಗವಾಗಿ ಬೋಧಿಸಿ, ಎಲೈ ರುದ್ರಮುನಿ ದೇವನೇ, ಋಗ್ ಆದಿ ವೇದಗಳಲ್ಲಿ ಯಜುರ್ವೇದವು, ಅದರಲ್ಲಿ ಪಂಚಾಕ್ಷರಿ ಮಂತ್ರವು ಶ್ರೇಷ್ಠವಾಗಿರುವಂತೆ 33 ಕೋಟಿ ದೇವತೆಗಳಲ್ಲಿ ವಿಷ್ಣು ಬ್ರಹ್ಮ ರುದ್ರರು ಹೇಗೆ ಶ್ರೇಷ್ಠರೋ ಹಾಗೆಯೇ ನ ಗುರುರೋರಧಿಕಂ ಎಂಬ ಆಗಮೋಕ್ತಿಯಂತೆ ಬ್ರಹ್ಮಜ್ಞಾನ ಸಂಪನ್ನನು ಶ್ರೋತ್ರಿಯನು ಆದ ಗುರುವೇ ಶ್ರೇಷ್ಠನಾದವನು. ನೋಡ್ರಿ, ಶ್ರೋತ್ರಿಯ ಬ್ರಹ್ಮನಿಷ್ಠ ಅನ್ನೋದು ಇಲ್ಲಿ ಹೇಳ, ಬ್ರಹ್ಮಜ್ಞಾನ ಸಂಪನ್ನ ಮತ್ತು ಶ್ರೋತ್ರಿಯ ಅಂದ್ರೆ ಶಾಸ್ತ್ರಬದ್ಧವಾದಂಥವ್ರು. ಶಿಷ್ಯನಾದವನು ಜನನ ಮರಣ ರೂಪದ ಘೋರ ಸಂಸಾರವನ್ನು ದಾಟಿ ಮೋಕ್ಷ ರೂಪ ಸಾಮ್ರಾಜ್ಯವನ್ನ ಗುರುವಿನಿಂದಲೇ ಪಡೆಯಬೇಕಾಗಿದೆ. ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿ ಗಚ್ಚತೇತ್ ಸ ಮಿತ್ಭಾಣಿ ಶ್ರೋತ್ರಿಯಂತೆ ಬ್ರಹ್ಮನಿಷ್ಠಂ ಎಂಬ ಮಾಂಡುಕ್ಯ ಉಪನಿಷತ್ ವಾಕ್ಯಾನುಸಾರವಾಗಿ ಯಸ್ಯ ದೇವೇ ಪರಭಕ್ತಿಯರ್ಥ ದೇವೇ ತಥಾ ಗುರೌ ಎಂಬ ಶ್ವೇತಾಶ್ವರ ಶ್ರುತಿ ವಾಕ್ಯಾನುಸಾರವಾಗಿ ಗುರುವಿನಲ್ಲಿ ಶಿವಬುದ್ಧಿಯನ್ನಿಟ್ಟು ಕೃತಾರ್ಥನಾಗಬೇಕು. ಯಾರು ಈ ಭವಸಾಗರ ದಾಟಬೇಕಂತಾರ ಅವರು ಪ್ರಾಮಾಣಿಕವಾಗಿ ಗುರುವಿನಲ್ಲಿ ಶಿವ ದೇವರು ಅನ್ನೋಂಥ ಭಕ್ತಿ ಭಾವ ಇಡಬೇಕು. ಇಟ್ಟಾಗಿ ಕೃತಾರ್ಥರಾಗ್ತಿರಿ ಅನ್ನೋಂಥ ಮಾತು ಹೇಳಕತ್ತಾರ. ರುದ್ರಮುನಿ ದೇವನು ಜಗದಾಚಾರ್ಯವರನೇ ಗುರುಗಳಿಗೆ ಅವರು ಹೇಳ್ತಾರೆ. ರುದ್ರಮುನಿ ದೇವರು ಪರಮಾತ್ಮನ ಸ್ವರೂಪವನ್ನು, ಅವನ ಸೃಷ್ಟಿಯ ಸ್ವರೂಪವನ್ನ ತಿಳಿಸಬೇಕೆಂದು ಪ್ರಾರ್ಥಿಸಲು ರೇವಣಸಿದ್ಧರು, ಎಲೆ ರುದ್ರಮುನಿಯೇ ಕೇಳು ಅಂತೇಳಿ ಪರಮಾತ್ಮನ ಸ್ವರೂಪ, ಸೃಷ್ಟಿಯ ಸ್ವರೂಪ ಹೇಳಕ್ ಚಾಲು ಮಾಡ್ಲಕತ್ತಾರ. ಮತ್ತ ಇದು ಸೃಷ್ಟಿ ಸ್ವರೂಪ ಪರಮಾತ್ಮ ಸ್ವರೂಪ ಈಗ ಕೇಳ್ತಾರೆ, ನಾಳೆ ಕೇಳ್ತಾರೆ. ಏನ್ ಮಾಡ್ತಾರೆ? ಇದು ಹೇಳಕತ್ರ ಇನ್ನೊಂದು 10 ನಿಮಿಷ ಆಗ್ತದೆ. ಇಲ್ಲ ನಾಳೆ ಕೇಳಮ್ಮ, ನಾಳೆ ಕೇಳಕ ಹೇಳಮ್ಮ. ಹಾ, ಮತ್ ಸುಮ್ಮನೆ ವಜ್ಜೆ ಆಗಬಾರ್ದು. ಅದಕ್ಕೆ ನನಗೆ ಗಂಜಿಗೆ ಬರ್ತದೆ ರಾತ್ರಿ ಲೇಟ್ ಆಗಿ ಏನಾರ ಹೇಳ್ಕೊತ್ ಕುಂದ್ರ. ಇಂಟ್ರೆಸ್ಟಿಂಗ್. ರೇವಣಸಿದ್ಧರು ಹೇಳ್ತಾ ಇದ್ದಾರೆ, ಎಲೈ ರುದ್ರಮುನಿಯೇ ಕೇಳು, ಯದಾ ತಮಸ್ತನ್ನ ದಿವಾನ ರಾತ್ರಿರ್ನ ಸನ್ನ ಚಾಸಚ್ಚಿವ ಏವ ಕೇವಲ ಎಂಬ ಶ್ರುತಿ ಪ್ರಮಾಣದಂತೆ ಯಾವ ಕಾಲದಲ್ಲಿ ಪ್ರಪಂಚವು ಸೂರ್ಯ ಚಂದ್ರ ತೇಜಸ್ಸು ದಿನ ರಾತ್ರಿ ನಾಮರೂಪಗಳು
ಸತ್ತು ಅಸತ್ತುಗಳು ಇರಲಿಲ್ಲವೋ ಅವಾಗ ಹೆಂಗಿತ್ತಪ್ಪ ಅಂದ್ರೆ ಆಗ ಪರಶಿವ ಬ್ರಹ್ಮ ಒಂದೇ ಪ್ರಕಾಶಿಸುತ್ತಿತ್ತು. ಬಳಿಕ ಆ ಬ್ರಹ್ಮನಲ್ಲಿ ಜ್ಞಾನಶಕ್ತಿ ಆವಿರ್ಭವಿಸಿ ಇದಂ ಸರ್ವಂ ಮ ಸೃಜತಃ ಎಂಬ ವಾಕ್ಯಾನುಸಾರವಾಗಿ ಚೇತನಾತ್ಮಕವಾದ ಈ ಪ್ರಪಂಚವನ್ನು ಸೃಷ್ಟಿಸಿತು. ಬ್ರಹ್ಮ ಏನ್ ಮಾಡಿದ? ಪ್ರಪಂಚ ಸೃಷ್ಟಿ ಮಾಡಿದ. ತತ್ ಸೃಷ್ಟ್ಯಾವ ದೇವಾನು ಪ್ರಾವಿಶತ್ ಎಂಬ ಶ್ರುತಿ ಪ್ರಮಾಣದಂತೆ ತಾನು ಸೃಷ್ಟಿಸಿದ ಜಡ ಅಜಡ ಪ್ರಾಣಿಗಳಲ್ಲಿ ಸೂಕ್ಷ್ಮ ರೂಪದಿಂದ ವ್ಯಾಪಿಸಿ ಪ್ರಪಂಚಾಕಾರವಾಗಿ ಪರಿಣಮಿಸಿತು. ಹೀಗೆ ಪರಮಾತ್ಮನಲ್ಲಿ ಸೂಕ್ಷ್ಮ ರೂಪದಿಂದಿದ್ದ ಪ್ರಪಂಚವು ಶಿವನ ಇಚ್ಛಾಶಕ್ತಿಯಿಂದ ಸ್ಥೂಲಾಕಾರವನ್ನಾಗಿ ಧಾರಣೆ ಮಾಡುವುದು, ಪರಮಾತ್ಮನು ತನ್ನ ಇಚ್ಛಾಶಕ್ತಿಯಿಂದ ಒಂದು ಕಾಲದಲ್ಲಿ ಚರಾಚರಾತ್ಮಕವಾದ ಪ್ರಪಂಚವನ್ನು ಸೃಷ್ಟಿಸುವುದು, ವಿಕಾಸಗೊಳಿಸುವುದು, ಮತ್ತೆ ಸಂಕೋಚವನ್ನು ಗೊಳಿಸುವುದು, ವಿಕಾಸನಗೊಳಿಸೋದು, ಸಂಕೋಚನಗೊಳಿಸೋದು ಎರಡೂ. ಇದು ಭಾರಿ ಮಜಾ ಇರ್ತದ. ಮ್ಯಾಲಿಂತ ಶಿವ ಏನ್ ಮಾಡ್ತಾನ? ಸಂಕೋಚಗೊಳಿಸಿ ಜೀವ ಮಾಡಿ ಕೆಳಗೆ ಹಾಕ್ತಾನ. ಜೀವನನ್ನ ಗುರು ಆದವನು ವಿಕಾಸ ಮಾಡಿ ಮತ್ ಮೇಲೆ ಶಿವನ ಮೇಲೆ ಕಳಿಸ್ತಾನ. ಗುರುನು ಶಿವನೇ, ಒಂದು ಕೆಲಸ ಇವ ಮಾಡ್ತಾನೆ, ಒಂದು ಕೆಲಸ ಅವ ಮಾಡ್ತಾನೆ. ಗುರುವಿಗೆ ಶಿವನಿಗೆ ಏನ್ ವ್ಯತ್ಯಾಸ ಅಂತಂದ್ರೆ, ಶಿವ ಆದವನು ಸಂಕೋಚಗೊಂಡಂತ ಜೀವನನ್ನ ವಿಕಾಸ ಮಾಡಿ ಶಿವನಲ್ಲಿ ಒಂದು ಮಾಡ್ತಾನೆ. ಶಿವ ಆದವನು ಏನ್ ಮಾಡ್ತಾನ? ವಿಕಾಸವಾದಂತ ಜೀವನನ್ನ ಸಂಕೋಚ ಮಾಡಿ ಶಿವನನ್ನ ಸಂಕೋಚಗೊಳಿಸಿ ಕೆಳಗೆ ಕಳಿಸ್ಕೊಡ್ತಾನೆ, ಜೀವನನ್ನಾಗಿ ಕಳಿಸ್ಕೊಡ್ತಾನೆ. ಶಿವ ಜೀವ ಆಗೋದು, ಜೀವ ಶಿವ ಆಗೋದು, ಇವೆರಡು ಪ್ರೋಸೆಸ್ ನಡೆದಿರ್ತಾವ. ಸಂಕೋಚನಗೊಳಿಸ್ತಾನೆ. ಈಗ ಬರೇ ಹಗಲತ್ತು ಒಂದೇ ಸೃಷ್ಟಿ ಮಾಡಿಲ್ಲ ಪರಮಾತ್ಮ, ರಾತ್ರಿನೂ ಸೃಷ್ಟಿ ಮಾಡ್ಯಾನ. ಒಳ್ಳೆಯದಷ್ಟೇ ಸೃಷ್ಟಿ ಮಾಡಿಲ್ಲ, ಅಮೃತ ಒಂದೇ ಸೃಷ್ಟಿ ಮಾಡಿಲ್ಲ, ವಿಷನೂ ಸೃಷ್ಟಿ ಮಾಡ್ಯಾನ. ಎರಡೂ ಅದಾವ ಅವನ ಹತ್ರ, ಅದನ್ನೂ ಅದ ಇದನ್ನೂ ಅದ. ಅದಕ್ಕೆ ಸೃಷ್ಟಿ ಎಂದರೆ ಇಲ್ಲದಿದ್ದ ಪದಾರ್ಥವನ್ನು ಹುಟ್ಟಿಸುವುದೆಂದು, ಪ್ರಳಯವೆಂದರೆ ಪದಾರ್ಥಗಳ ನಾಶವೆಂದು ಭಾವಿಸಬಾರದು. ನಾಮರೂಪಾತ್ಮಕ ಕ್ರಿಯಾತ್ಮಕವಾದ ಪ್ರಪಂಚವು ಸತ್ಯವಾಗಿರುವುದು. ಅಂದರೆ ಚಿತ್ ಎಂಬ ಚಿತ್ಶಕ್ತಿಯು, ಅಚಿತ್ ಎಂಬ ಕ್ರಿಯಾಶಕ್ತಿಯು ಇವೆರಡೂ ಶಿವನಲ್ಲಿ ಗುಣಗಳಾಗಿವೆ. ಜೀವನಲ್ಲಿ ಚಿತ್ ಎಂಬ ಸ್ಥೂಲ ಶಕ್ತಿಯು, ಅಚಿತ್ ಎಂಬ ಕಿಂಚಿತ್ ಶಕ್ತಿಯು, ಕ್ರಿಯಾಶಕ್ತಿಯು ಗುಣಗಳಾಗಿರುವವು. ಅಂದರೆ ಪರಶಿವ ಬ್ರಹ್ಮವು ಜೀವನು ಯಾವಾಗಲೂ ಕೂಡಿಯೇ ಇರುವರೆಂದು ಭಾವ. ಶಿವಜೀವಾಪರ ನಾಮವುಳ್ಳ ಲಿಂಗಾಂಗಗಳ ಜೀವಾತ್ಮರ ಪರಮಾತ್ಮರ ಸಾಮರಸ್ಯವನ್ನು ಅರಿತು ಸಾಧಿಸಿ ಅನಿತ್ಯವಾದ ಪ್ರಾಪಂಚಿಕ ಭೋಗಗಳನ್ನು ತೃಣೀಕರಿಸಿ ಜೀವನ್ಮುಕ್ತಾವಸ್ಥೆಯನ್ನು ಅನುಭವಿಸುವ ಶಿವಯೋಗಿಯು ಕಮಲಪತ್ರದಲ್ಲಿ ಬಿದ್ದ ನೀರ ಹನಿಯಂತೆ ದೇಹಧಾರಿಯಾಗಿದ್ದರೂ ನಿರ್ಲಿಪ್ತನಾಗಿ, ನೀರಿನಲ್ಲಿ ನೀರು, ಕ್ಷೀರದಲ್ಲಿ ಕ್ಷೀರ ಬೆರೆಯುವಂತೆ ಶಿವಾಂಶ ಸಂಭೂತನಾಗಿ ಹೆಂಗಿರ್ಬೇಕಪ್ಪ ಈ ಜಗತ್ತಿನೊಳಗ, ಸಂಸಾರದೊಳಗ ಹೆಂಗಿರ್ಬೇಕಪ್ಪ ಅಂದ್ರೆ ವ್ಯವಹಾರಿಕ ಜಗತ್ತಿನೊಳಗೆ ಹೆಂಗಿರ್ಬೇಕು? ಕಮಲ ಪತ್ರದ ಬಿಂದು ಇದ್ದಂಗ, ಕಮಲದ ಪತ್ರದ ಮೇಲಿದ್ದ ನೀರಿನ ಹನಿ ಹೆಂಗಿರ್ತದ ಹಂಗ ಅಂಟುಕೊಳ್ಳದಂಗಿರ್ಬೇಕು ಈ ಸಂಸಾರಕ್ಕ. ಮತ್ತ ಪರಮಾರ್ಥದೊಳಗ ಹೆಂಗಿರ್ಬೇಕು? ನೀರಿನಲ್ಲಿ ನೀರು ಬೆರೆತಂತೆ ಅದರೊಳಗೆ ಬೆರಿಬೇಕು, ಇಲ್ಲಿ ಬೆರಿಬಾರದು. ಅಂಥವ್ರಿಗೆ ಏನಾಗ್ತದ? ಭವ ದುಃಖ ನಾಶ ಆಗ್ತದೆ. ಅದನ್ನ ಬಿಟ್ಟು ನಾವು ಪರಮಾರ್ಥದಾಗ ಬೆರಿಲಾರ್ದೆ ಇದ್ರಾಗ ಬೆರಿಲಕ್ ಹೋಗ್ತೀವಿ. ಎಲ್ಲಿ ಬೆರಿಲಾರ್ದಂಗಿರ್ಬೇಕು ಅಲ್ಲಿ ಬೆರಿತೀವಿ, ಎಲ್ಲಿ ಬೆರಿಬೇಕು ಅಲ್ಲಿ ಬೆರಿಲಾರ್ದಂಗಿರ್ತೀವಿ. ಅದಕ್ಕೆ ಜೀವ ಅನ್ನಿಸ್ಕೋತೀವಿ. ವ್ಯವಹಾರಿಕ ಬದುಕಿನೊಳಗ ಇರಬೇಕು, ಆದ್ರೆ ಅದಕ್ಕೆ ಅಂಟ್ಕೋಬೇಡ. ಕಮಲದ ಪತ್ರದ ಮೇಲೆ ಅಂದ್ರೆ ಕಮಲದ ಎಲೆ ಮೇಲೆ ಹೆಂಗ ನೀರ್ ಹನಿ ಇರ್ತದ ಹಂಗ ಅದಕ್ಕೆ ಅಂಟುಕೊಳ್ಳಾರ್ದಂಗಿರು ಸಂಸಾರದೊಳಗ. ಮತ್ತು ಪರಮಾರ್ಥದಾಗ ಏನ್ ಮಾಡು?
ನೀರೊಳಗೆ ನೀರು ಬೆರೆತಂಗ, ಬೆಳಕಿನೊಳಗೆ ಬೆಳಕು ಬೆರೆತಂಗ ಅದ್ರಾಗ ಬೆರಿ ಅಂತ ಗುರುವಿನ ಆದೇಶ. ಅದೇನು? ಜೀವ ಶಿವನಾಗುವ ಲಕ್ಷಣ ಅದು. ನಮ್ದು ಹೆಂಗಿರ್ತೀವಪ್ಪ ಅಂದ್ರ ಅಲ್ಲಿ ಎಲ್ಲಿ ಪರಮಾರ್ಥದೊಳಗ ಹೆಂಗಿರ್ತೀವಿ ಅಂದ್ರ ಕಮಲ ಪತ್ರದ ಮೇಲಿಂದು ನೀರು ಹನಿ ಇದ್ದಂಗಿರ್ತೀವಿ. ಅದ್ರೊಳಗೆ ಬೆರೆಕ್ ಹೋಗಂಗಿಲ್ಲ ನಾವು. ಸಂಸಾರದೊಳಗೆ ಬೆರೀತೀವಿ. ಅದಕ್ಕೆ ಏನಾಗ್ತೀವಿ? ಜೀವ ಅನಿಸ್ಕೋತೀವಿ ಅಷ್ಟೇ. ಚಂದದ ವಾಕ್ಯ ಅದು. ಕಮಲ ಪತ್ರದಲ್ಲಿ ಬಿದ್ದ ನೀರಿನ ಹನಿಯಂತೆ ದೇಹದಾರಿಯಾಗಿದ್ದರೂ ನಿರ್ಲಿಪ್ತನಾಗಿ ಆ ಕಡೆ ಹಂಗಿರ್ಬೇಕು. ಮತ್ತೆ ನೀರಲ್ಲಿ ನೀರು, ಕ್ಷೀರದಲ್ಲಿ ಕ್ಷೀರ ಬೆರೆಯುವಂತೆ ಶಿವಾಂಶ ಸಂಭೂತನಾದ ತಾನು ಮಹಾಲಿಂಗದಲ್ಲಿಯೇ ಸಮರಸವಾಗುವನು. ಅದರಂತೆ ಎಲೆಯ ರುದ್ರಮುನಿ ದೇವನೇ, ಇದನ್ನೆಲ್ಲ ನೀನು ಸದಾ ಹೃದಯದಲ್ಲಿ ಸ್ಮರಿಸು. ಇದು ಎಚ್ಚರಿಕೆಯಿಂದಿರು. ಏನು? ದೇಹದಾರಿಯಾಗಿದ್ದರೂ ಸಹಿತ ದೇಹದ ಮೋಹ, ದೇಹಾಭಿಮಾನ, ದೇಹದ ಭೋಗಕ್ಕೆ ಮಹತ್ವ ಕೊಡದೆ ಏನ್ ಮಾಡ್ಬೇಕು? ನೀನು ಪಾರಮಾರ್ಥಿಕವಾಗಿ ಶಿವನಾಗಿ ಬೆರೆತಂತ ಸಾಧನೆ ಮಾಡು. ಯಾವಾಗಲೂ ಇದು ನೆನಪಿಡುವ. ಶಿವಜ್ಞಾನವೆಂಬ ನಿಶಿತವಾದ ಆಯುಧದಿಂದ ಜನನ ಮರಣಾತ್ಮಕವಾದ ಭವಪಾಶವನ್ನು ಛೇದಿಸು. ವೇದ ಆಗಮ ಸಿದ್ಧವಾದ ಈ ಶಿವಾದ್ವೈತ ಸಿದ್ಧಾಂತವನ್ನು ನೀನು ಎಲ್ಲ ಮಾನವರಿಗೂ ಅವರವರ ಅರ್ಹತೆಯನ್ನು ಅನುಸರಿಸಿ ಬೋಧಿಸುತ್ತಾ ಸಮಸ್ತರ ಹೃದಯ ಕ್ಷೇತ್ರದಲ್ಲಿ ಶಿವಭಕ್ತಿ ಬೀಜವನ್ನು ಬಿತ್ತು. ಮುಕ್ತಿ ಮಾರ್ಗವನ್ನು ಅರುಹಿ ಜಗತ್ತಿನ ಮಾನವರನ್ನು ಉದ್ಧರಿಸು ಎಂದು ಹೇಳಿದರು. ಬರೇ ನೀನು ಒಬ್ಬನೇ ಉದ್ಧಾರ ಅಂತ ಹೇಳಿಲ್ಲ. ತಾನು ಉದ್ಧಾರ ಆಗಿ ಲೋಕದ ಇತರ ಜೀವಿಗಳಿಗೆ ಉದ್ಧಾರದ ದಾರಿ ತೋರಿಸು, ಉದ್ಧಾರದ ಹೆದ್ದಾರಿ ತೋರಿಸು ಅಂತ ಹೇಳಿದರು. ರುದ್ರಮುನಿ ದೇವನು ಗುರುವನರನ ಉಪದೇಶಾಮೃತದಂತೆ ಪುನೀತನಾಗಿ ಗುರು ಉಪದೇಶದಂತೆ ಶಿವಶಾಸ್ತ್ರ ಚಿಂತನ ಹಾಗೂ ಪತಿತೋದ್ಧಾರ ಕಾರ್ಯಗಳಲ್ಲಿ ಕಾಲ ಕಳೆಯುತ್ತಿದ್ದನು. ಶ್ರೀ ರೇಣುಕರು ಸಂಸ್ಥಾಪಿಸಿದ್ದ ತಮ್ಮಿಂದ ಉದ್ಧರಿಸಲ್ಪಟ್ಟ ಸನಾತನ ವೀರಶೈವ ಸಾಮ್ರಾಜ್ಯದ ಅಧಿಪತ್ಯವನ್ನು ನಿರ್ವಹಿಸುವುದರಲ್ಲಿ ರುದ್ರಮುನಿ ದೇವನು ಸರ್ವಶಕ್ತನಾಗಿರುವನೆಂಬುದು ಮನಗಂಡು ಆತನನ್ನ ಪಟ್ಟಾಭಿಷಿಕ್ತನನ್ನಾಗಿ ಮಾಡುವ ಸಂಕಲ್ಪ ಮಾಡಿದರು. ನೋಡ್ರಿ ಹೆಂಗ ಏನಾಯ್ತು? ರುದ್ರಮುನಿ ದೇವರು ಪ್ರಬುದ್ಧರಾಗಿ ಅವ್ರೇನ್ ಮಾಡ್ಲಿಕ್ಕತ್ರು? ಈ ಒಂದು ಪೀಠವನ್ನ ನಿರ್ವಹಿಸುವಂತ ಸಾಮರ್ಥ್ಯ ಅವರಲ್ಲಿ ಇತ್ತು ಅನ್ನಂತ ಮಾತು ಹೇಳಿ ಆವಾಗ ಮುಂದೆ ಏನ್ ಮಾಡಿದ್ರು? ಅವರಿಗೆ ಪಟ್ಟಾಭಿಷೇಕ ಮಾಡಿ ತಾವು ಫ್ರೀ ಆಗ್ಬೇಕು ಅಂತೇಳಿ ರುದ್ರಮುನಿ ದೇವರಿಗೆ ಪಟ್ಟಾಧಿಕಾರ ಮಾಡ್ತಾರೆ. ಆ ಪಟ್ಟಾಧಿಕಾರ ಮಹೋತ್ಸವ ನಾಳೆಗೆ ಇಟ್ಕೊಳ್ಳೋಣ. ಸಾಕಲ್ಲ ಇವತ್ತಿಷ್ಟು? ಆಯ್ತು. ಅವ್ರ ಲೀಲೆ ಮುಕ್ತಾಯ ಆಗಿ ಪಟ್ಟಾಧಿಕಾರ ಮಾಡಿ ಏನ್ ಮಾಡ್ತಾರ? ತಾವು ಮತ್ತ ಶಿವಲೋಕಕ್ಕ ವಿಜಯಂಗೈದರು ಅಂತ ಹೇಳ್ತಾರೆ. ಮತ್ತ ಅದೇ ಲಿಂಗದ ಮೂಲಕ ಈ 3 ಗ್ರಂಥಗಳು ಓದಿದ್ರಲ್ಲ, ಏನ್ ಅನ್ನಿಸ್ತ ನಿಮಗೆ? ಉಪಯೋಗ ಅನ್ನಿಸ್ತಾ? ಬಹಳ ಹಿಂದಿನ ಕಾಲದ್ದು ಚರಿತ್ರೆ ಗೊತ್ತಾಗ್ತದೆ. ಭಕ್ತರ ಉದ್ಧಾರಕ್ಕಾಗಿ ಪರಮಾತ್ಮನೇ ಅವತಾರ ಮಾಡಿ ಕಳಿಸ್ತಾರಲ್ಲ ಉದ್ಧಾರ ಮಾಡಿ. ಯಾವ್ಯಾವ ಕಾಲಕ್ಕೆ ಏನೇನು ಬಂದ್ ಮಾಡ್ತಾರ ಅನ್ನೋದನ್ನ ಇದ್ರಾಗೆಲ್ಲ ಕೊಟ್ಟಿದ್ದಾರ್ರಿ. ಆದ್ರ ಕೆಲವು ಜನ ನಂಬುದ್ರಿ ಇವರು. ಇವ ಹಂಗ್ಯಾಕ್ ಹುಡ್ತಾರ, ಹಿಂಗ್ಯಾಕ್ ಹುಡ್ತಾರ, ಹಾಗ ಈಗ ಹೇಳ್ಕೊಂಡದ. ಇದು ಜಗತ್ತಿನ ಸೃಷ್ಟಿ ಒಳಗನ್ನ ಮಾಯಿ ಅದ ಅನ್ನೋದವ್ರಿಗೆ ಕಲ್ಪನೆ ಇಲ್ಲ ಅವ್ರಿಗೆ. ಹಿಂಗ್ಯಾಂಗ್ ಹುಟ್ಟತದ, ಹಿಂಗ್ಯಾಂಗ್ ಹುಟ್ಟತದ ಅಂತೇಳಿ ತರ್ಕ ಮಾಡೋರ ಸಲುವಾಗಿ ಇಂಥದೊಂದು ಟ್ವಿಸ್ಟ್ ಇಟ್ಟಾರವ್ರು. ಏನ್ರಿ? ಸುಮ್ಮ ಮುಂದೆ ನೋಡಿ ಹೂ ಅಂತೇಳಿ ನಂಬೋರ್ ಸಲುವಾಗಿದು.
ನಂಬಲಾರ್ದವ್ರ ಸಲುವಾಗಿ ಅಲ್ಲ, ಇವ್ರು ಮುಂದೆ ಎಲ್ಲಾದ್ರೂ ಈಗ ಕೇಳೋದಲ್ಲ, ಮುಂದೆ ಎಂದಾದ್ರೂ ಇಂಥ ಪ್ರಶ್ನೆ ಮಾಡೋರೇ ಇಂಥ ತರ್ಕವಾದಿಗಳಿಗೆ ಕಟ್ ಮಾಡ್ಬೇಕಂತೆ ಅವ್ರು ಇಟ್ಟಾರ, ಇಂಥದ್ದೊಂದು ಟ್ವಿಸ್ಟ್ ಇಟ್ಟಾರ ಅವ್ರು. ಇದು ಹೆಂಗ ಅದೇ ಹಂಗ ಅಂತ ಕೇಳೋರು ಇದ್ರಂದ್ರೆ ಅವ್ರಿಗೆ ಮೊದಲ ದೂರ ಇಡ್ತಾರ ಅವ್ರು. ಬಹಳ ಎಲ್ಲಾ ಧರ್ಮದೊಳಗೆ ಎಲ್ಲಾ ಧರ್ಮ ಗ್ರಂಥದೊಳಗೆ ಒಂದೊಂದು ಟ್ವಿಸ್ಟ್ ಇಟ್ಟಿರ್ತಾರ. ಅದು ಸರಳ ಪ್ರಾಕೃತಿಕವಾಗಿರಲ್ಲದ, ಅಪ್ರಾಕೃತಿಕ ವಿಧಾನದ ಒಂದು ಪದ್ಧತಿ ಹಾಕಿ ಕೊಡ್ತಾರ. ಅದ್ರೊಳಗ ಅಲ್ಲಿ ಏನ್ ಮಾಡ್ಬೇಕು, ನಾವು ಸುಮ್ಮ ಹೂ ಅಂತೇಳಿ ಒಪ್ಕೋಬೇಕು. ಅದಕ್ಕೆ ಶ್ರದ್ಧೆ ಅಂತಾರ. ಶ್ರದ್ಧೆ ಅಂದ್ರೆ ಏನ್ ಹೇಳ್ತಾರ ಮೊದಲು ಒಪ್ಕೋಬೇಕು. ಈಗ ಕನ್ನಡ ಶಾಲೆಗೆ ಹೋದ್ರಿ, ಅಂತ ಫಸ್ಟಿಗೆ ಬರೆಸ್ತಾರ. ಚಾಲು ಮಾಡಪ್ಪ ನೀನ್ ಫಸ್ಟ್ LKG ಬಂದಿದೆ ಕನ್ನಡ ಮೀಡಿಯಂ. ಇಂಗ್ಲಿಷ್ನಾಗ ಹೋದ್ರಿ ಎ ಬರೆಸ್ತಾರ. ಮಠದ ಶಾಲೆಗೆ ಹೋದ್ರಿ ಓಂ ಅಂತ ಬರೆಸ್ತಾರ. ಆ ಅಕ್ಷರ ಹಾಕಿ ಪಾಟಿ ಮೇಲೆ ತಿದ್ದಲಕತ್ತಾರ. ಸುಮ್ಮ ಬಾಯಿ ಮುಚ್ಕೊಂಡು ತಿದ್ದುಕೋತಿರ್ಬೇಕು. ಅದನ್ನ ಬಿಟ್ಟು ಇದು ಓಂ ಯಾಕೆ ಬರೀಲಿ, ಎ ಯಾಕೆ ಬರೀಲಿ, ಬಿ ಯಾಕೆ ಬರೀಲಿ, ಇದೇ ತಿದ್ದುಕೊತಿ ಎಷ್ಟು ದಿನಕ್ಕೆ ಕುಂದಿರ್ಲಿ, ಇದರಿಂದ ಮುಂದೆ ಏನು ಉಪಯೋಗ ಅದ ಅಂತ ಮೊದಲಿಗೆ ಕ್ವಶನ್ ಕೇಳಲಕತ್ತಾರ ಅಂತಂದ್ರ ಅವ್ರು ನಾಲಾಯಕರದಾರ ಅಂತೇಳಿ ಅದನ್ನು ಗುರುತಿಸೋದಕ್ಕೆ ಇಂಥದ್ದೊಂದು ಟ್ವಿಸ್ಟ್ ಇಟ್ಟಿರ್ತಾರೆ. ಆ ಟ್ವಿಸ್ಟಿಗೆ ಪ್ರಶ್ನೆ ಮಾಡಿದ್ರು ಮುಗೀತು, ಇವರು ಇದ್ರ ಲೆಕ್ಕದಾಗ ಇಲ್ಲ ಅಂತ, ಈ ಸಾಧನೆ ಮಾರ್ಗದಾಗ ಬರಂಗಿಲ್ಲ ಅವ್ರು. ಅದಕ್ಕೆ ಅವ್ರು ಟ್ವಿಸ್ಟ್ ಇಟ್ಟಿರ್ತಾರೆ. ಪ್ರಾಕೃತಿಕ ಅಪ್ರಾಕೃತಿಕ ಅಂತ ಎರಡೂ ಅದಾವ. ಇಲ್ಲಿ ಸೃಷ್ಟಿ ಒಳಗ ಎರಡೂ ಅದಾವ. ಎರಡೂ ರೀತಿ ವಿಧಾನಗಳಿರ್ತಾವ. ಅಪ್ರಾಕೃತಿಕ ಅನ್ನೋದು ನಂಬಲಕ್ಕ ಆಗ್ಲಾರ್ದಂಥವು ಇರ್ತಾವ, ನಂಬಲಕ್ಕ ಆಗೇಬೇಕಂತೇನಿ ಇಲ್ಲ, ನಂಬಲಾರ್ದಂಥವನು ಇರ್ತಾವ. ಬೇವಿನ ಕಾಯಿ, ಬೇವಿನ ಎಲಿ ಕೈ ಇರ್ತದತ್ತ ಎಲ್ಲರಿಗೂ ಗೊತ್ತು. ಬೇವಿನ ಗಿಡ ಸಿಹಿ ಇರೋದ್ನು ಅದ. ಮಾವಿನ ಗಿಡ ಸಿಹಿ ಇರ್ತದತ್ತ ಎಲ್ಲರಿಗೂ ಗೊತ್ತದ. ಮಾವಿನ ಗಿಡ ಕೈ ಇರೋನು ಅದಾವ ಈ ಜಗತ್ತಿನೊಳಗೆ. ಅನಿರ್ವಚನೀಯ. ಈ ಜಗತ್ತಿನ ಬಗ್ಗೆ ನಮ್ಮ ಬುದ್ಧಿಗೆ ತಿಳಿದಂಗ ನಾವೇನ್ ಮಾಡೀವಿ, ಇದು ಹಿಂಗೆ ಅಂತ ತಿಳ್ಕೊಂಡಿವಿ. ಅದು ಹಂಗೆ ಅಂತ ಯಾರು ತಿಳ್ಕೊಂಡಿರ್ತಾರ ಅವ್ರು ಹಿಂದೆ ಬೀಳ್ತಾರ. ಅನಿರ್ವಚನೀಯ. ಇಲ್ಲಿ ಏನ್ ಬೇಕಾದಾಗ್ಬೋದು, ಹ್ಯಾಂಗ ಬೇಕಾದಾಗ್ಬೋದು. ಹಿಂಗೆ ಅಂತೇಳಿ ನಮ್ಮ ಬುದ್ಧಿಗೆ ತಕ್ಕಂತೆ ಇಟ್ಕೊಳ್ಳಂಗಿಲ್ಲ. ಯಾಕಂದ್ರ ನಮ್ಮದು ಅಗಮ್ಯ, ನಮ್ಮ ಬುದ್ಧಿ ಲಿಮಿಟೆಡ್ ಅದ. ಈ ಜಗತ್ತಿನಲ್ಲಿ ಅಪರಂಪಾರ ಅದ. ಏನ್ ನಾವು ಎಲ್ಲ ಒಟ್ಟು ತಿಳಿದದೇನ್ ನಮಗೆ ತಿಳಿಲಾರ್ದ ಇನ್ನ ಏಟೋ ಅದ ಜಗತ್ತಿನ ತುಂಬಾ. ಮತ್ತ ನಮಗ್ ತಿಳಿದಟ್ಟೆ ಬುದ್ಧಿನೇ ಇದೇ ಖರೆ ಅನ್ಕೊತ್ ಕೂತ್ರೆ ಅದೇ ಅಷ್ಟೇ ನಾವು ವಿಚಾರ ಮಾಡಿ ಇದನ್ನೇ ನಿಜ ಅಂತ ಹೇಳ್ತೀವಿ, ಉಳಿದೆಲ್ಲ ಸುಳ್ಳು ಅಂತ. ಮತ್ತ ನೀವು ದೊಡ್ಡ ದೊಡ್ಡ ಟಿವಿಗಳು ತಗೊಂಡ್ಬರೋ ಟೈಮ್ನೊಳಗ ಕನ್ನಡಿ ಸಿಗಿಸ್ದಂಗ ಸುಮ್ ಗಾಡಿಗೆ ಹಾಕಂತ ಒಂದ್ ಮಳೆ ಹೊಡೆದು ಸಿಗಿಸಿ ಟಿವಿ ನೋಡಬಹುದು ಅಂತ ಟಿವಿ ಬರ್ತಾವ ಮುಂದ. ಇದೆಲ್ಲ ಹಿಂದಿಂದ ಡೂಮ್ ಎಲ್ಲ ಹೋತದ ಅಂತ ಹೇಳ್ತಿದ್ರು. ಅದ್ ಹೆಂಗಿರ್ತದಪ್ಪ ಕನ್ನಡಿಗತ್ಲೆ ತೆಳ್ಳಂದು ಹೆಂಗಿರ್ತದ ಟಿವಿ, ಅದ್ ಹೆಂಗಿರ್ತದ ಅಂತ ನಮಗ ಅವಾಗ ಅದು ಖರೆ ಅನ್ನಿಸ್ತಿದ್ದಿಲ್ಲ. ಈಗ ಎಲ್ಲರೂ ಕನ್ನಡಿ ಅಂತ ಟಿವಿನ ಮನ್ಯಾಗ ಗಾಡಿಗೆ ಸಿಗಿಸ್ಕೊಂಡಾರ. ಈಗ ನೋಡ್ರಿ ನಾವ್ ಅಂತಿದ್ದೇವೆ ಫೋನ್ ಅವ್ರು ಅಲ್ಲಿ ಫಾರೆನ್ ಕೂತ್ಗೆಂದ ಅವರು ನಾವ್ ಇದ್ರ ಬದ್ರೆ ಕೂತ್ ಮಾತಾಡ್ತೀವಿ, ಅವ್ರ ತಿಂದು ಫಾರೆನ್ ಕೂತು ನಮಗ್ ಕಾಣ್ತದ, ಅವ್ರು ಕಾಣ್ತಾರ, ಇದ್ರ ಬದ್ರೆ ಕೂತ್ ಮಾಡ್ತೀವಿ ಅಂತ ಈಗ ನಾವ್ ಕೇಳಿದೇವ್. ಮತ್ತ ಈಗ ಅದು ಖರೆ ಆಗ್ಯದ ಇಲ್ಲ. ಫಾರೆನ್ದೊಳಗೆ ಪೇಷಂಟ್ ಇರ್ತದ, ಇಲ್ಲಿ ಕೂತು ಡಾಕ್ಟರ್ ಡೈರೆಕ್ಷನ್ ಕೊಡ್ತಾನ, ಆಪರೇಷನ್ಗಳು ಮಾಡ್ಲಕತ್ತಾರ. ಬರೇ ಮಾತಾಡೋದಲ್ಲ, ಆಪರೇಷನ್ ಥಿಯೇಟರ್ನಾಗ ವಿಡಿಯೋ ನೋಡಿ ಆಪರೇಷನ್ ಮಾಡ್ಲಕತ್ತಾರ. ಅಲ್ಲಿ ಅವ್ರು ಹೇಳ್ದಂಗೆ ಇವ್ರು ಆಪರೇಷನ್ ಮಾಡ್ಲಕತ್ತಾರ. ಅವ್ರದ್ದು ತಲಿ ಇವ್ರದ್ದು ಕೈಯ ಹೆಂಗ್ ನಡ್ದು ಕೆಲಸ. ಇನ್ನ ಈ ಮೊಬೈಲ್ನು ಹೋಗೋದದ್ರಿ. ಈಗ ನೀವು ನಂಬಂಗಿಲ್ಲ, ಈಗ ಮೊಬೈಲ್ ಅದ ಅಂತೇಳಿ ಏನೇನ್ ಹೋಗ್ಬಿಟ್ಟಾವ್ ನೋಡ್ರಿ. ಎಲ್ಲ ರೇಡಿಯೋ ಆದವು, ವಾಚ್ ಆದವು, ಕೈಯ ಕಟ್ಗಳ ವಾಚ್ಗಳು ಅದು. ವಾಚ್ ನೋಡೋದ್ ಬಿಟ್ರಿ, ಮೊಬೈಲ್ನಾಗೆ ಟೈಮ್ ನೋಡ್ತೀರಿ. ರೇಡಿಯೋ ಕೇಳೋದ್ ಬಿಟ್ರಿ, ಟಿವಿನೂ ಬಿಟ್ಟಾರ, ಮೊಬೈಲ್ನಾಗೆ ಅದಾರ ಎಲ್ಲರೂ.
ಆ ಮೊಬೈಲ್ನು ಓದ್ತದ. ಈಗ ಬರೇ ಸುಮ್ಮ ಅಂಗೈ ಒಳಗೆ ಒಂದೇನೋ ಕೋಡ್ ಇರ್ತದಂತ, ಆ ಕೋಡ್ ಹಿಂಗೆ ಒತ್ಕೊಂಡ್ಬಿಟ್ರೆ ನಿಮ್ಗೆ ಯಾರು ಬೇಕಾದ್ರೆ ಕನೆಕ್ಷನ್ ಕೊಟ್ಕೋಬಹುದಂತ. ಅಂತ ಬರ್ಲಕತ್ತಾವಂತ ಖಾಲಿಗೈಲೆ. ಅದೇ ಹಂಗ್ರಿ ಅಂತ ಈಗ ಅಂತೀರಿ, ಮುಂದೆ ಬರ್ತದ ಅದನ್ನು. ಬಟನ್ ಒತ್ತ ಮೊಬೈಲ್ಗಿಂತ ಈಗ ಟಚ್ ಸ್ಕ್ರೀನ್ ಮೊಬೈಲ್ ಎಷ್ಟು ಡಿಫರೆನ್ಸ್ ಅದ ನೋಡಿದ್ರೆ, ಎಷ್ಟು ಫಾಸ್ಟ್ ಅದ, ಹೆಂಗದ. ಅದೇ ಮತ್ತ ಅನಿರ್ವಚನೀಯ. ಇದು ಹಿಂಗೆ ಅಂತ ಅನ್ಕೋಬೇಡ್ರಿ. ಏನ್ ಬೇಕಾದ ಮೊದಲಿನ ಕಾಲದಾಗೆಲ್ಲ ಗಾಳಿಯಾಗ ತಿರುಗಾಡ್ತಿದ್ರು, ಅಲ್ಲಿ ತಿರುಗಾಡ್ತಿದ್ರು, ಹಾಂಗ್ ಮಾಡ್ತಿದ್ರು, ಹಿಂಗ್ ಮಾಡ್ತಿದ್ರು, ಅಲ್ಲೇ ಕೂತು ಜ್ಞಾನ ದೃಷ್ಟಿಲಿ ಅಂತ ಇಲ್ಲಿ ತಿಳ್ಕೊಂಡ್ರು, ಹಿಂಗೆಲ್ಲ ಅಂತಿದ್ರು. ನೀವನು ಮುಂದೊಂದ್ ಕಾಲಕ್ಕೆ ಅಂತವ್ರು ಬರ್ತೀರಿ. ಈಗ ಸದ್ಯ ನಮ್ಮ ಶರೀರ ಅಂತ ಒಂದು ಶಕ್ತಿ ಅತಿಮಾನಸ. ಈಗೇನದಂದ್ರೆ ಅರವಿಂದ ಆಶ್ರಮದಾಗ ಅದೇ ಅದ, ಅತಿಮಾನಸ ಅಧಿಮಾನಸ. ನಾವೆಲ್ಲ ಮನುಷ್ಯರು ಏನದೀವಿ ಅಂದ್ರೆ ಮನಸ್ಸು ಹೇಳ್ದಂಗೆ ಕೇಳಂತ ಒಂದು ಲೆವೆಲ್ಲಿಗೆ ಅದೀವಿ. ನಾವು ಏನ್ ಮಾಡಿದ್ರು ನಮ್ಮ ಮನಸ್ಸು ಹೇಳಿದ್ರೆ ನಾವು ಕೇಳ್ತೀವಿ, ನಮ್ಮ ಮನಸ್ಸು ಹೇಳಿಲ್ಲ ಅಂದ್ರೆ ನಾವು ಕೇಳಂಗಿಲ್ಲ. ನಿಮ್ಮ ಮನಸ್ಸಿಗೆ ಒಪ್ಪಲಿಲ್ಲ ಅಂದ್ರೆ ಮಾಡ್ತೀರೇನು? ಏನಾರೇ ಗುರುಗಳು ಹೇಳ್ಯಾರಂತ ಏನಿಲ್ಲ. ಗುರುಗಳು ಹೇಳಿದ ಮಾತನ್ನು ನಿಮ್ಮ ಮನಸ್ಸಿಗೆ ಕೇಳಿ ಒಪ್ಪಿದ್ರೆ ನೀವು ಮಾಡ್ತೀರಿ. ಅದಕ್ಕೆ ಈ ಮನಸ್ಸಿನ ಮೇಲೆ ಅಧಿಮಾನಸ ಜೀವಿಗಳು ಅಂತ ಬರ್ತಾರೆ ಮುಂದೆ. ಆ ಮನಸ್ಸಿನ ಮೇಲೆ ಕಂಟ್ರೋಲ್ ಇದ್ದವ್ರು ಮಕ್ಕಳು ಮೊಮ್ಮಕ್ಕಳಿಗೆ ಬಂದಾರಲ್ರಿ, ಅಧಿಮಾನಸಗಳದಾರ. ನಮ್ಮ ಮನಸ್ಸಿನಕಿಂತ ಅವ್ರ ಮನಸ್ಸು ಗಟ್ಟಿಮುಟ್ಟಾದ ಇಲ್ಲ. ಅವ್ರದ್ದು ಜ್ಞಾನ ಶಕ್ತಿ, ಅವ್ರ ಇಚ್ಛಾಶಕ್ತಿ, ಅವ್ರ ಕ್ರಿಯಾಶಕ್ತಿ ನಮ್ಗಿಂತ 1000 ಪಟ್ಟು ಸ್ಟ್ರಾಂಗ್ ಅದ. ನಿಮ್ಗೆ ಏನಾರ ನಿರ್ಧಾರ ತಗೋಬೇಕಾದ್ರೆ ಹ್ಯಾಂಗ ಏನು, ಅವ್ರಿಗೆ ಕೇಳಮೇನು, ಇವ್ರಿಗೆ ಕೇಳಮೇನು, ಅವ್ರು ಹೆಂಗ್ ಮಾಡ್ಯಾರ, ಇವ್ರು ಹೆಂಗ್ ಮಾಡ್ಯಾರ, ಒಬ್ರು ನೋಡಿ ಮಾಡ್ಬೇಕಾದ್ರೆ ನೀವ್ ಅಂತೀರಿ. ನಿಮ್ಮ ಮಕ್ಕಳು ಹಂಗೆ ಯಾರ್ದಾರ ಹಿರಿಯರದು ನೋಡಿ ಕೇಳಿ ಮಾಡಮಂತಾರೇನು? ಅವ್ರು ಸ್ವಂತ ನಿರ್ಧಾರ ತಗೋತಾರ ಇಲ್ಲ ಅವ್ರು? ಮಕ್ಕಳಕ್ಕಿಂತ ಮೊಮ್ಮಕ್ಕಳು ಇನ್ನ ಎಷ್ಟು ಸ್ಟ್ರಾಂಗ್ ಅದ ನೋಡಿರ. ಹಂಗ ಇವ್ರೇನಾಗ್ತಾರ, ಮನಸ್ಸಿನ ಮೇಲೆ ಕಂಟ್ರೋಲ್ ಇದ್ದವ್ರು ಬಂದು ಮನಸ್ಸನ್ನ ಎಲ್ಲಿಡ್ಬೇಕು ಅಲ್ಲಿಡ್ತಾರ. ಅಂತ ಅಧಿಮಾನಸ ಜೀವಿಗಳು ಬರ್ಲಕತ್ತಾರ. ಮುಂದೆ ಮನಸ್ಸೇ ಇಲ್ಲದಂತ, ಮನಸ್ಸಿಂದ ಏನೂ ಕೆಲಸ ಇಲ್ಲದಂತ ಒಂದು ಜೀವಿಗಳು ಬರ್ತಾರ ಮುಂದೆ. ಕೇವಲ ಪ್ರಜ್ಞಾವಂತರು. ಇಡೀ ಬ್ರಹ್ಮಾಂಡದೊಳಗೆ ಎಲ್ಲೆಲ್ಲಿ ಏನೇನ್ ನಡೆದದ ಕುಂತಲ್ಲೇ ತಿಳ್ಕೊತಾರ ಅವ್ರು. ಅಂತ ಜೀವಿಗಳು ಬರ್ಲಕತ್ತಾರ. ಅಂತವ್ರು ಬಂದಾಗ ಈಗೇನು ನಮ್ಮ ಶರೀರ ಅದಲ್ಲ, ಈ ಶರೀರ ಅಂತ ಶಕ್ತಿ ಗ್ರಹಣ ಮಾಡುವಂತ ಕೆಪಾಸಿಟಿ ಈ ಶರೀರಕ್ಕಿಲ್ಲ. ಈ ಶರೀರನೂ ಚೇಂಜ್ ಆಗ್ತದೆ. ನೀವು ಹೆಂಗ ಆಧ್ಯಾತ್ಮ ಸಾಧನೆ ಮಾಡ್ಕೋತ ಹೋಗ್ತೀರಿ, ಹಂಗಂಗ ನಿಮ್ಮ ಶರೀರದ ಸೆಲ್ಸ್ ಕೆಪಾಸಿಟಿ ಎಲ್ಲ ಚೇಂಜ್ ಆಕೋತ ಹೋಗ್ತಾವ. ಎಲ್ಲ ಚೇಂಜ್ ಆಗ್ತಾವ. ಚೇಂಜ್ ಆಗಿ ನಿಮ್ಮ ಶರೀರನೇ ಒಂದು ವಿಶೇಷ ಶರೀರ ಆಗ್ತದೆ. ಅಂತ ಒಂದು ಈಗ ನಿಮ್ಮದು ಹೊಸ ಟಿವಿ ಮನ್ಯಾಗ ಹಳಿ ಟಿವಿಗಳು ಅದಾವಲ್ರಿ, ನಮ್ಮ ಹಳಿ ಟಿವಿ ಯಾವರೇ ಸಾಮಾನ್ಯ ಹೊಸ ಟಿವಿಗೆ ಉಪಯೋಗ ಆಗ್ತವೇನು? ಅದರದ್ದು ಸ್ಕ್ರೀನ್, ಅದ್ರೊಳಗೇನು ಟ್ರಾನ್ಸಿಸ್ಟರ್ ಏನೇನು ಇರ್ತಾವಲ್ಲ, ಅದ್ರ ಸಾಮಾನು ಏನು ಈ ಟಿವಿಗೆ ಬರಂಗಿಲ್ಲ. ಈ ಟಿವಿದ ಸಾಮಾನುಗಳೇ ಬೇರೆ, ಆ ಟಿವಿ ಸಾಮಾನುಗಳೇ ಬೇರೆ ಒಳಗಿರೋವು. ಹಂಗೇನಾಗ್ತದ, ಈ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರದ ಸ್ಪೇರ್ ಪಾರ್ಟ್ಸ್ ಎಲ್ಲ ಚೇಂಜ್ ಆಗ್ತಾವ. ಮುಂದೆ ಹೊಸ ಟೈಪ್ ಜೀವಿಗಳು ಬರ್ತಾರೆ. ಈಗ ಮಂಗ್ಯನ್ ಪ್ರಾಣಿ ನೋಡಿದ್ರೆ ಮಂಗ್ಯಕ್ಕ ಮತ್ತು ಚಿಂಪಾಂಜಿ ಅಂತೇಳಿ ಬಾಲ ಇಲ್ಲದ ಮಂಗ್ಯ ಅದ, ಅದಕ್ಕೆ ಎಷ್ಟೋ ವ್ಯತ್ಯಾಸ ಅದು. ಚಿಂಪಾಂಜಿ ಮನುಷ್ಯರು ಮಾಡ್ದಂಗೆ ಮಾಡ್ತದ ಜೀವನ. ಮಂಗ್ಯ ಎಲ್ಲಿ ಬೇಕಲ್ಲಿ ಎಗರಾಡ್ತದೆ, ಚಿಂಪಾಂಜಿ ಹಂಗೆ ಹಾರಾಡಲ್ಲ, ಸ್ಲೋ ಅದದು. ಮುಂದೆ ಮನುಷ್ಯ ಅದಕ್ಕಿಂತ ಹಾರ್ವರ್ಡ್ ಅದನ. ಹಂಗೆ ಮುಖ ಕಪ್ಪದ ಸರ್, ಅವು ಬೇರೆ ಸರ್. ಮನುಷ್ಯ ಅಂತ ಮುಖ ಕಪ್ಪು. ಆ ತರ ಅದಾವ್ರಿ. ಅದು 250-300 ತರ ಮಂಗೆಗಳದಾವ. ಆ ತರ ಅದಾವ ಜೀವಿಗಳು. ಇಷ್ಟೇ ಹಿಂಗೆ ಹಂಗೆ ಅಂತ. ಮನುಷ್ಯರಾಗೆ ಎಷ್ಟು ತರ ಅದೀವಿ, ಮಂಗ್ಯಂದ್ರಾಗ ಇರೋದಿ. ಎಲ್ಲರೂ ಮನುಷ್ಯರಂಗೆ ಕಾಣ್ತೀವಿ, ಒಳಗೆ ಎಷ್ಟು ಬುದ್ಧಿ ಅದಾವ ನೋಡಿರಲ್ಲ. ಒಂದೊಂದು ದೇಶದಾಗ ಒಂದೊಂದು ಟೈಪ್ ಇರೋದು. ಹೆಂಗಾರ ಇರ್ಲಿ, ಎಲ್ಲಾ ದೇಶದಾಗ ಒಂದೇ ಟೈಪ್ ಅದಾರ. ಅವ್ರ ದೇಶದಾಗ ಒಂದೇ ಟೈಪ್. ಇವ್ರು ಇದೇ ದೇಶದವ್ರ ಹತ್ರ ಗುರುತಿಸ್ಲಕ್ ಬರ್ತದ.
ಜರ್ಮನ್ದವ್ರಿಗೆ ಗುರುತಿಸ್ಲಕ್ ಬರ್ತವೆ, ಅಮೆರಿಕಾದವ್ರಿಗೆ ಗುರುತಿಸ್ಲಕ್ ಬರ್ತವೆ, ಚೈನೀಸ್ದವ್ರಿಗೆ ಗುರುತಿಸ್ಲಕ್ ಬರ್ತವೆ. ಇಂಡಿಯಾದವ್ರಿಗೆ ಗುರುತಿಸ್ಲಿಕ್ಕೆ ಆಗಲ್ಲ. ಓಸು ತರ ಮಾರಿಯವರು ಅದಾರಲ್ಲಿ. ಯಾಕೆ ಹಿಂಗಾಗ್ಯದಂದ್ರೆ ಓಸು ಮಂದಿ ಬಂದು ಆಳಿ ಹೋಗ್ಯಾರ ಇಲ್ಲಿ. ಅವ್ರೆಲ್ಲರ ಮಾರಿಗಳು ಇಲ್ಲದ. ಇವ್ರಿಗೆ ತಮ್ಮದೇ ಆದ ಒಂದು ಸ್ವತಂತ್ರ ಆಳ್ವಿಕೆ ಅನ್ನೋದು ಇಲ್ಲೇ ಇಲ್ಲ. ಅರ್ಧ ಮಂದಿ ದೇಶದ್ರೋಹಿಗಳದಾರ, ಅರ್ಧ ಮಂದಿ ದೇಶಾಭಿಮಾನಿಗಳದಾರ. ಆ ದೇಶದ್ರೋಹಿಗಳು ಏನ್ ಮಾಡ್ತಾರೆ, ವಿದೇಶಿಯರಿಗೆ ಸಪೋರ್ಟ್ ಮಾಡ್ತಾರೆ. ಆ ವಿದೇಶಿಯರು ಪ್ರಬಲರಾದಾಗ ಸ್ವದೇಶಿಯರಿಗೆ ಹತ್ತಿಟ್ಟು ಅವ್ರು ಆಳಿ ಹೋಗ್ತಾರೆ. ಅವ್ರಂತವೇ ಮಾರಿಗಳು ಹುಟ್ಟುತ್ತವೆ. ಹಿಂಗಾಗಿ ಇಂಡಿಯಾದವ್ರಿಗೆ ಇದೇ ಇವರು ಈ ದೇಶದವ್ರ ಹತ್ರ ಹೇಳಕ್ ಸಾಧ್ಯನೇ ಇಲ್ಲ. ಇಂಡಿಯನ್ಸಿಗೆ ಈ ದೇಶದ ಪರಿಸ್ಥಿತಿನೇ ಹಿಂಗಾಗ್ಬಿಟ್ಟದು. ಎಲ್ಲಾ ತರ ಮಾರಿಯವರು, ಎಲ್ಲಾ ತರ ಭಾಷೆದವರು, ಎಲ್ಲಾ ತರ ಬುದ್ಧಿಯವರು. ದುಬೈಲಿಂತ ಒಂದು ನಾಯಿ ಬಂದಿತ್ತತ್ತು, ನೀವು ಕೇಳಿರಿಲ್ಲ ಜೋಕ್? ದುಬೈದು ನಾಯಿ ಬಂದಿತ್ತತ್ತು ಇಂಡಿಯಾಕ್. ವಾಟ್ಸಪ್ನಾಗ ಬರ್ತಾವಲ್ರಿ ಯಾವಾಗ್ನು. ಈ ನಮ್ಮ ಇಂಡಿಯಾದ ನಾಯಿಗಳು ಓಸು ಕೂಡಿ ಆ ನಾಯಿಗೆ ಬೆನ್ನ ಹಚ್ಚಿಬಿಟ್ಟು ಅತ್ತು. ನೀ ಎಷ್ಟು ಚಂದ ಅದಿ, ಯಾವ ದೇಶದಿಂದ ಬಂದಿದಿ, ಎಷ್ಟು ಸ್ಮಾರ್ಟ್ ಅದಿ, ಹಂಗ ಹಿಂಗ. ನಾ ದುಬೈಲಿಂತ ಬಂದೀನಿ ಅಂತ. ಯಾಕ ಆ ದೇಶಲಿಂತ ಈ ದೇಶಕ್ಕೆ ಬಂದಿದಿ ಅಂತಂದ್ರ ಅಲ್ಲಿ ಏನ್ ಕಡಿಮೆ ಬಿದ್ದಿತ್ತು ನಿನಗ ಅಂತ ಕೇಳ. ಅದಕ್ಕ ಆ ನಾಯಿ ಏನ್ ಹೇಳ್ತಂತ, ಆ ದೇಶದಾಗ ಏನೇನು ಕಡಿಮೆ ಇಲ್ಲ, ಏನೆಲ್ಲ ಸಂಭ್ರಮ ಸಂಪತ್ತದ, ತಿಲ್ಲಕ ಉಳ್ಳಕ ಇರ್ಲಕ್ಕ ಬ್ಯಾಕದಷ್ಟದ. ಆದ್ರ ಬೊಗಳಲಕ್ ಮಾತ್ರ ಆ ಬ್ಯಾರೆ ಯಾವ ದೇಶದಾಗೂ ಸ್ವಾತಂತ್ರ್ಯ ಇಲ್ಲ. ಬೊಗಳದ್ ಮಾತ್ರ ನಮ್ಮ ಇಂಡಿಯಾದಾಗ ಇದ್ದ ಸ್ವಾತಂತ್ರ್ಯ ಯಾವ ಜಗತ್ತಿನಾಗ ಇಲ್ಲ ಅಂತ ಹೇಳ. ಯಾರು ಬೇಕಾದವ್ರು ಬೊಗಳೋದು, ಏನ್ ಬೆಕ್ಕದ್ ಬೊಗಳೋದು, ಯಾರ ಬಗ್ಗೆ ಬೇಕು ಅವ್ರ ಬಗ್ಗೆ ಬೊಗಳೋದು. ಅದಕ್ಕೆ ಬೊಗಳ ಸ್ವಾತಂತ್ರ್ಯ ಇಲ್ಲದಕ್ಕೆ ನಾ ಇಲ್ಲಿ ಬಂದಿನಿ. ನೀವು ಇಂಡಿಯಾದ ನಾಯಿಗಳು ಭಾರಿ ಭಾಗ್ಯವಂತರು, ನಿಮಗೆ ಬೊಗಳ ಸ್ವಾತಂತ್ರ್ಯ ಅದ. ನಮಗೆ ಬೊಗಳಲಕ್ಕೆ ಬೇರೆ ದೇಶದಾಗ ಸ್ವಾತಂತ್ರ್ಯ ಇಲ್ಲದಕ್ಕೆ ನಾವು ನಮ್ಮದು ಉದ್ಯೋಗನೇ ಬೊಗಳೋದು. ಅದ್ರ ಸಲುವಾಗಿ ಮತ್ತೀಗ ನಮ್ಮ ಉದ್ಯೋಗ ಅಡ್ಡಿ ಆಗಿದ್ದಕ್ಕೆ ನಾವು ಇಲ್ಲಿಗೆ ಬಂದೀವಿ ನೋಡಪ್ಪ ಇಂಡಿಯಾಕ ಅಂತ ಹೇಳಿದಂತ. ಯಾರು ಬೇಕಾದವ್ರ ಬಗ್ಗೆ ಏನ್ ಬೆಕ್ಕದ್, ಯಾರು ಬೇಕಾದವ್ರು ಏನ್ ಬೇಕಾದ್ರು ಬೊಗಳೋದೇ ಬೊಗಳೋದು. ಹುಚ್ಚ ನಾಯಿಗಳ ದೇಶ ಇದು. ಮಹಾತ್ಮ ಗಾಂಧಿಗೂ ಬೈಯದೆ, ನೆಹರುಗೂ ಬೈಯದೆ, ವಿವೇಕಾನಂದಗೂ ಬೈಯದೆ, ರಾಮಕೃಷ್ಣಗ್ ಬೈಯದೆ, ಪರಮಾತ್ಮಗೂ ಬೈಯದೆ, ಗುರುಗಳಿಗೆ ಬೈಯದೆ, ಎಲ್ಲರಿಗೂ ಬೈಯೋದು. ಇವ್ರಿಗೆ ಬೈದಿಲ್ಲ ಅನ್ನೋ ಬೈಯೋರಿಲ್ಲ ಅನ್ನಂಗಿಲ್ಲ, ಎಲ್ಲರಿಗೂ ಬೈಯದೆ, ಎಲ್ಲರ ಬಗ್ಗೆ ಟೀಕೆ ಮಾಡದೆ. ಯಾರು ಒಬ್ಬರು ಉಳಿದಾರ ನೋಡ್ರಿ ಈ ಮಂದಿ ಬಾಯಾಗ. 3 ಹೊತ್ತು ನೀರ ಗಾಳಿ ಕೊಟ್ಟು ಪರಮಾತ್ಮಗೆ ಬಿಟ್ಟಿಲ್ಲ, ಮನುಷ್ಯರಿಗೆ ಏನ್ ಬಿಡ್ತಾರ. ಅದ್ರಾಗ ನಮ್ಮ ದೇಶ ಇಂಥ ಒಂದು ಕಲುಷಿತ ವಾತಾವರಣ. ಆಯ್ತು, ಟೈಮ್ ಆಯ್ತು, 10:10 ಆಯ್ತಲ್ಲಪ್ಪ. ಸಾರಿ, ಭಾಳ ಟೈಮ್ ಆಯ್ತು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ.